ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಅಕ್ರಮ, ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟು ತರಾತುರಿ ಚುನಾವಣೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದ ಶಿಕ್ಷಕ ಸಂತೋಷ್. ನರಹಂತಕ ಒಂಟಿಕೋರೆ ಆನೆ ಅಂತಿಮವಾಗಿ ಸೆರೆ, 3ನೇ ದಿನದ ಕಾರ್ಯಾಚರಣೆ ಯಶಸ್ವಿ, ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಸಂವಿಧಾನ ಶಿಲ್ಪಿಗೆ ಅವಮಾನ ಆರೋಪ, ಬೇಲೂರು ತಹಶೀಲ್ದಾರ್ ವಿರುದ್ಧ ತಿರುಗುಬಿದ್ದ ದಲಿತ ಮುಖಂಡರು, ಉಗ್ರ ಹೋರಾಟದ ಮುನ್ಸೂಚನೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆಯ ಪಟ್ಟಿಯಿಂದ ನನ್ನ ಹೆಸರನ್ನು ಕೈಬಿಟ್ಟು ತರಾತುರಿಯಾಗಿ ಚುನಾವಣೆ ನಡೆಸಲಾಗಿದೆ ಎಂದು ಸಂತೋಷ್ ಆರೋಪಿಸಿದ್ದಾರೆ. ವಿವಿಸಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ತರಾತುರಿಯಲ್ಲಿ ಚುನಾವಣೆ ಘೋಷಣೆಯಾಗಿದೆ. ಮತದಾರರ ಪಟ್ಟಿಯನ್ನು ಕೇಳಿದಾಗ ದೃಢೀಕೃತ ಪತ್ರ ನೀಡದೆ ಜೆರಾಕ್ಸ್ ಕಾಪಿ ನೀಡಿದ್ದಾರೆ. ಅದನ್ನು ನೋಡಿದಾಗ ನನ್ನ ಹೆಸರು ಕೈಬಿಟ್ಟಿರುವುದು ತಿಳಿದು ಬಂದಿದೆ. ಯಾವುದೇ ನೋಟಿಸ್ ನೀಡದೆ ಏಕಾಏಕಿಯಾಗಿ ಕೈಬಿಟ್ಟಿರುವುದು ಖಂಡನೀಯ. ಈ ನಿರ್ಧಾರ ತೆಗೆದುಕೊಂಡಿರುವ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳೇ ಇದಕ್ಕೆ ನೇರ ಹೊಣೆಯಾಗುತ್ತಾರೆ. ರಾಜ್ಯ ಸರ್ಕಾರಕ್ಕೂ ನೀಡಬೇಕಾದ ಪಟ್ಟಿಯನ್ನು ನೀಡದೆ ತರಾತುರಿಯಲ್ಲಿ ಈ ಕೆಲಸ ಮಾಡಿದ್ದಾರೆ. ಬೈಲಾ ನಿಯಮವನ್ನು ಉಲ್ಲಂಘಿಸಿ ಅಕ್ರಮವಾಗಿ ಮನಸು ಇಚ್ಛೆ ಚುನಾವಣೆ ನಡೆಸಿದ್ದಾರೆ. ಇದರಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಎಂದು ಗಂಭೀರ ಆರೋಪ ಮಾಡಿದರು. ಚುನಾವಣೆ ಘೋಷಣೆಯಾಗಿದ್ದು ಮಾನ್ಯ ರಾಜ್ಯಾಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ತರಾತುರಿಯಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ. 11 ಮತ್ತು 12 ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. 11, 12ನೇ ತಾರೀಕು ಆದರೂ 11ನೇ ತಾರೀಕು ಸಂಜೆ 6 ಗಂಟೆಗೆ ಪತ್ರವನ್ನು ಕೊಡ್ತಾರೆ. ಮತದಾರ ಪಟ್ಟಿ ಪರಿಷ್ಕರಣೆಯನ್ನು ಕೊಡ್ತಾರೆ. ಮತದಾರ ಪಟ್ಟಿ ಪರಿಷ್ಕರಣೆ ಕೊಟ್ಟಾಗ ನಮಗೆ ಚುನಾವಣಾಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾಗ ನಾವು ಪಟ್ಟಿ ಕೊಡಿ ಅಂತ ಕೇಳಿದಾಗ ದೃಢೀಕೃತ ಕಾಪಿ ಕೊಡಲ್ಲ, ಜೆರಾಕ್ಸ್ ಕಾಪಿಯನ್ನು ಕೊಡ್ತಾರೆ. ಜೆರಾಕ್ಸ್ ಕಾಪಿ ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷೆ ಸುಜಾತಾ ಮಾತನಾಡಿ, ಸಂಘವು ಈ ರೀತಿಯ ಎಲೆಕ್ಷನ್ ನಡೆಸುವುದನ್ನು ಮೈಗೂಡಿಸಿಕೊಂಡಿದ್ದಾರೆ. ರಾಜಕೀಯವಾಗಿ ಅಕ್ರಮ ನಡೆಸಿದ್ದಾರೆ. ಕಾನೂನುಬದ್ಧವಾಗಿ ಕೆಲಸ ನಿರ್ವಹಿಸಿಲ್ಲ. ಮಾಜಿ ಜಿಲ್ಲಾಧ್ಯಕ್ಷೆ ಚೈತ್ರ ಅವರು ಅಧ್ಯಕ್ಷ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಈ ಚುನಾವಣಾ ಅನುಮೋದನೆಯನ್ನು ಸರಿಯಾಗಿ ಇದು ಇವರು ಮೈ ಕೂಡಿಸ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಈ ಥರ ಎಲೆಕ್ಷನ್ನ ಮಾಡೋದಕ್ಕೆ ಈ ಒಂದು ಏನು ಟೀಮು ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೋ ಇವರು ಪ್ರೀ ಪ್ಲಾನ್ ಮಾಡಿಕೊಂಡು ಅವ್ರಿಗೆ ಬೇಕಾದಂತಹ ಚುನಾವಣಾಧಿಕಾರಿನ ಇವರೇ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ 19 ಜನ ಬೇಕಾಗಿತ್ತು ಅವರಿಂದ ಸೆಲೆಕ್ಟ್ ಮಾಡಿಕೊಂಡು. ನಾನು ಮೊದಲು ಚುನಾವಣಾ ಕೊಠಡಿಗೆ ಹೋದೆ ಸರ್. ನಾನು ಎಲೆಕ್ಷನ್ಗೆ ನಾಮಿನೇಷನ್ ಮಾಡೋಕ್ಕಂತ ಹೋದಂಥ ಸಂದರ್ಭದಲ್ಲಿ CB ಜಯರಾಮ್ ಅಂತ ಇದೆ, 200 ರೂಪಾಯಿ ದುಡ್ಡು ಕಟ್ಟಾಗಿದ್ದು ಇದೆ. ಆ ರೌಂಡ್ ಅಪ್ ಮಾಡಿ ರದ್ದು ಅಂತ ಇದೆ ಸರ್. ರದ್ದು ಅಂತ ಮಾಡೋಕ್ಕೆ ಅವರಿಗೆ ರೈಟ್ಸೇ ಇಲ್ಲ ಸರ್. ಅದು ಏನೇ ಒಂದು ರದ್ದು ಮಾಡಬೇಕಾದ್ರೆ ನಾವು ಸಂಘ ವಿರೋಧ ಚಟುವಟಿಕೆ ಮಾಡಿದರೆ, ನಾನು ಈ 2026-31 ಚುನಾವಣೆ ಸಂಘದ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದೆ. ಬೇಲೂರು ತಾಲೂಕಿನಲ್ಲಿ ಆತಂಕ ಸೃಷ್ಟಿಸಿದ್ದ ನರಹಂತಕ ಒಂಟಿಕೋರೆ ಕಾಡಾನೆಯನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆ 3ನೇ ದಿನ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಕಳೆದ ಕೆಲವು ದಿನಗಳಿಂದ ಜನರಲ್ಲಿ ಭೀತಿ ಮೂಡಿಸಿದ್ದ ಈ ದೈತ್ಯಾಕಾರದ ಕಾಡಾನೆಯನ್ನು ಹಿಡಿಯಲು ಅರಣ್ಯ ಇಲಾಖೆಯು ವಿಶೇಷ ತಂಡವನ್ನು ರಚಿಸಿ ಹಗಲು ರಾತ್ರಿ ಕಾರ್ಯಾಚರಣೆ ನಡೆಸುತ್ತಿತ್ತು. ಇಂದು ಬೆಳಗ್ಗೆ ಕಾರ್ಯಾಚರಣೆ ಆರಂಭಿಸಿದ ಅರಣ್ಯ ಇಲಾಖೆಯ ತಂಡವು ಬೇಲೂರು ತಾಲೂಕಿನ ಕಾನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಕಾಡಾನೆ ಇರುವ ಸ್ಥಳವನ್ನು ನಿಖರವಾಗಿ ಪತ್ತೆ ಹಚ್ಚಿತು. ETF ಸಿಬ್ಬಂದಿ ಹಾಗೂ ಅನುಭವಿಗಳಾದ ಕುಮ್ಕಿ ಆನೆಗಳ ಸಹಾಯದಿಂದ ಕಾಡಾನೆಯನ್ನು ಸುತ್ತುವರಿದು ನಿಯಂತ್ರಣಕ್ಕೆ ತರಲು ಕಾರ್ಯಾಚರಣೆ ಆರಂಭಿಸಲಾಯಿತು. ಕಾರ್ಯಾಚರಣೆಯಲ್ಲಿ ಪ್ರಮುಖ ಘಟ್ಟವಾಗಿ ವೈದ್ಯರು ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿದರು. ಇಂಜೆಕ್ಷನ್ ನೀಡುತ್ತಿದ್ದಂತೆಯೇ ಒಂಟಿಕೋರೆ ಕಾಡಾನೆ ಹಾಗೂ ಅದರ ಜೊತೆಯಲ್ಲಿದ್ದ ಕ್ಯಾಪ್ಟನ್ ಕಾಡಾನೆ ಏಕಾಏಕಿ ಓಡಲು ಆರಂಭಿಸಿತು. ಇದರಿಂದ ಕೆಲಕಾಲ ಗೊಂದಲ ಉಂಟಾದರೂ ಕಾರ್ಯಾಚರಣಾ ತಂಡವು ಸಮರ್ಥವಾಗಿ 2 ಕಾಡಾನೆಗಳನ್ನು ಬೇರ್ಪಡಿಸಲು ಯಶಸ್ವಿಯಾಯಿತು. ಸ್ವಲ್ಪ ದೂರ ಓಡಿದ ಬಳಿಕ ಅರವಳಿಕೆಯ ಪರಿಣಾಮದಿಂದ ನರಹಂತಕ ಕಾಡಾನೆ ಪ್ರಜ್ಞೆ ತಪ್ಪಿ ನೆಲಕ್ಕುರುಳಿತು. ತಕ್ಷಣವೇ ಕುಮ್ಕಿ ಆನೆಗಳು ಕಾಡಾನೆಯನ್ನು ಸುತ್ತುವರಿದು ಭದ್ರತೆ ಒದಗಿಸಿತು. ಅರಣ್ಯ ಇಲಾಖೆಯ ಧೈರ್ಯಶಾಲಿ ಕ್ರಮ ಹಾಗೂ ಸಮನ್ವಯದಿಂದ ದೊಡ್ಡ ಅಪಾಯ ತಪ್ಪಿದಂತಾಗಿದೆ. ಸ್ಥಳಾಂತರದ ನಂತರ ಕಾಡಾನೆಯನ್ನು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಕಳುಹಿಸುವ ಯೋಜನೆ ರೂಪಿಸಲಾಗಿದ್ದು ಮುಂದಿನ ಕ್ರಮಗಳನ್ನು ಇಲಾಖೆಯು ಕೈಗೊಂಡಿದೆ. ಏಪ್ರಿಲ್ 14ರಂದು ನಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ತಾಲೂಕು ಆಡಳಿತ ಹಾಗೂ ತಹಶೀಲ್ದಾರ್ ಕಚೇರಿ ನಿರ್ಲಕ್ಷ್ಯದಿಂದ ಆಚರಿಸಿದೆ. ಇದು ಕೇವಲ ನಿರ್ಲಕ್ಷ್ಯವಲ್ಲ, ಸಂವಿಧಾನ ಶಿಲ್ಪಿಗೆ ಮಾಡಿದ ಸ್ಪಷ್ಟ ಅವಮಾನವಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರ್ವತಯ್ಯ ಆಕ್ರೋಶ ವ್ಯಕ್ತಪಡಿಸಿದರು.
ಇಂದು ಬೇಲೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆಯಂದು ತಾಲೂಕು ಕಚೇರಿ ಮುಂಭಾಗ ಇರುವ ಬಾಬಾ ಸಾಹೇಬ್ರ ಪುತ್ಥಳಿಯನ್ನು ಸ್ವಚ್ಛಗೊಳಿಸದೆ ಕನಿಷ್ಠ ಪಕ್ಷ ಒಂದು ಹಾರವನ್ನು ಹಾಕದೆ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುವ ಮೂಲಕ ಸಮಾಜವನ್ನು ಕಡೆಗಣಿಸಿ ಬಾಬಾ ಸಾಹೇಬ್ರ ಅನುಯಾಯಿಗಳ ಭಾವನೆಗಳಿಗೆ ಧಕ್ಕೆಯಾಗಿದೆ ಎಂದು ಆರೋಪಿಸಿದರು. ಈ ಕುರಿತು ತಹಶೀಲ್ದಾರ್ ಇದುವರೆಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಹೀಗಾಗಿ ತಕ್ಷಣವೇ ಅವರನ್ನು ಅಮಾನತು ಮಾಡಬೇಕೆಂಬುದು ನಮ್ಮ ಏಕೈಕ ಬೇಡಿಕೆ. ಈ ಹಿನ್ನೆಲೆಯಲ್ಲಿ ನಾಳೆ ತಾಲೂಕು ಛಲವಾದಿ ಘಟಕದ ನಿಯೋಗವು ಬೆಂಗಳೂರಿಗೆ ತೆರಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಲಿದೆ. ಅಲ್ಲಿ ನ್ಯಾಯ ದೊರೆಯದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಶಾಮಿಯಾನ ಹಾಕಿ ಉಗ್ರ ಹೋರಾಟ ಆರಂಭಿಸಲಾಗುವುದೆಂದು ಎಚ್ಚರಿಸಿದರು. ಆಚರಣೆ ಮಾಡಿ ಅವರಿಗೆ ಅಪಮಾನ ಮಾಡುವಂಥ ಕಾರ್ಯಕ್ರಮವನ್ನು ಎಸಗಿದ್ದಾರೆ. ಹಿಂದೆ ಪೂರ್ವಭಾವಿ ಸಭೆಯಲ್ಲಿ ಏನಾಗಿತ್ತು ಅಂತಂದರೆ, ತಾವೆಲ್ಲರೂ ಇದ್ದಂತೆ ಕಚೇರಿಯಲ್ಲಿ ಆಚರಣೆ ಮಾಡಬೇಕು. ಸಮಾಜದ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಎಲ್ಲರೂ ಸೇರಿ ಹೈಸ್ಕೂಲ್ ಫೀಲ್ಡ್ನಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ಮೀರಾಗಿ ಜನಗಳನ್ನ ಸೇರಿಸಿ ಮಾಡಬೇಕಂತ ತೀರ್ಮಾನ ಆಗಿತ್ತು. ಆ ಸಭೆಯಲ್ಲಿ ಮಾತನಾಡುವಾಗ ನಾನು ಸಹ ಏನು ಹೇಳಿದ್ದೆ ಅಂದರೆ, ಸರಳವಾಗಿ ಮಾಡ್ತೀವಿ ಅಂತಂದರೆ ಈ ಬಗ್ಗೆ ಮಾಡೋದಲ್ಲ, ನೀಟಾಗಿದ್ದು ನೀಟಾಗಿ ಮಾಡಬೇಕು. ನಂತರ ತಾಲೂಕು ಛಲವಾದಿ ಸಮುದಾಯದ ಅಧ್ಯಕ್ಷ ಮಂಜುನಾಥ್ ಬಿಎಸ್ ಮಾತನಾಡಿ, ಆಹ್ವಾನವಿಲ್ಲದೆ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಪ್ರತಿಭಟನಾ ಸ್ಥಳಕ್ಕೆ ಬಂದು ಗೊಂದಲ ಸೃಷ್ಟಿಸಿದ್ದಾರೆಂದು ಆರೋಪಿಸಿದರು. ಅವರು ಸಮಯ ಸಾಧಕ ರಾಜಕಾರಣಿಯಾಗಿದ್ದು ಸಮಾಜದ ಯುವಕರನ್ನು ಬಳಸಿಕೊಂಡು ರಾಜಕೀಯ ಲಾಭಕ್ಕಾಗಿ ಹೋರಾಟವನ್ನು ದಿಕ್ಕು ತಪ್ಪಿಸುವ ಯತ್ನ ಮಾಡುತ್ತಿದ್ದಾರೆ. ಸ್ಥಳೀಯ ಶಾಸಕರ ವಿರುದ್ಧ ರಾಜಕೀಯ ವೈಷಮ್ಯದಿಂದಲೇ ಮಾಜಿ ಶಾಸಕ ಶಿವರಾಂ ಪ್ರೇರಣೆಯಿಂದ ಈ ಹಸ್ತಕ್ಷೇಪ ನಡೆದಿದೆ ಎಂಬುದು ನಮ್ಮ ಗಂಭೀರ ಆರೋಪ ಎಂದು ಹೇಳಿದರು. ಸೇರ್ತಕ್ಕಂಥದ್ದಂತ ಎಂಆರ್ ವೆಂಕಟೇಶ್ ಅವರಿಗೆ ನಾವು ಆಹ್ವಾನ ಮಾಡಿರಲಿಲ್ಲ, ಆಯ್ತಾ. ನಾವು ಕರೀದಲೇ ಅವರು ಬಂದು ಉದ್ದೇಶಪೂರ್ವಕವಾಗಿ ಅವರು ಜೀವನ ಪ್ರಯತ್ನ ಬರೀ ಸಾಂದರ್ಭಿಕ ರಾಜಕಾರಣಿ, ಲಾಭದ ರಾಜಕಾರಣಿ, ನಮ್ಮ ಸಮಾಜನ ದಿಕ್ತಪ್ಪಿಸೋದ್ರಲ್ಲಿ ನಂಬರ್ 1 ಇದ್ದಾರೆ. ಅವ್ರ ಸಂಖ್ಯೆ ಬಲ ಅತ್ಯಂತ ಕಮ್ಮಿ ಇದೆ. ನಮ್ಮ ಸಮಾಜದ ಸಂಖ್ಯೆ ಬಲ ಹೆಚ್ಚಿದೆ. ನಮ್ಮ ಸಮಾಜದ ಹುಡುಗರನ್ನ ಬೇಕಾದಷ್ಟು ಬಳಸ್ಕೊಂಡು ನಮ್ಮನ್ನು ತುಳಿದು ಮೇಲಂತ ಕೆಲಸನ ಅಂದಿನಿಂದ ಮಾಡ್ತಾರೆ, ಇಂದು ಮಾಡ್ತಾರೆ. ನಮ್ಮ ಗೌರವಂತ ಶಾಸಕರು ನಮ್ಮ ಸಮಾಜದ ಪರವಾಗಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ. ಈ ಸಂದರ್ಭದಲ್ಲಿ ಮುಖಂಡರಾದ ಮಹೇಶ್ವರಪ್ಪ, ಡಿಎಸ್ಎಸ್ ತಾಲೂಕು ಸಂಚಾಲಕ ಸಿದ್ದರಾಜು, ಛಲವಾದಿ ಕಾಂಪೋಸಿಟ್ ಉಪಾಧ್ಯಕ್ಷ ಶಿವಪ್ಪ ಉಪಸ್ಥಿತರಿದ್ದರು. ತೋಟದ ಮನೆಯಲ್ಲಿ ವಾಸವಿರುವ ಅಂಗವಿಕಲ ತಂದೆ ಹಾಗೂ ಮಹಿಳೆಯರ ಮೇಲೆ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಆಗಿರುವ ಘಟನೆ ಅರಸೀಕೆರೆ ತಾಲೂಕಿನ ಗನ್ಸಿ ಹೋಬಳಿಯ ಮಾವಿನಕೆರೆ ಗ್ರಾಮದಲ್ಲಿ ನಡೆದಿದೆ. ಸಂತ್ರಸ್ತೆಯಾದ ಮಾವಿನಕೆರೆ ತೇಜಸ್ವಿನಿಯವರು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ತೇಜಸ್ವಿನಿಯವರು ಮಾತನಾಡಿ, ಮಾವಿನಕೆರೆ ಗ್ರಾಮದ ತೋಟದ ಮನೆಯಲ್ಲಿ ಕಳೆದ 60 ವರ್ಷಗಳಿಂದ ನಾನು ನಮ್ಮ ತಾಯಿ ಮತ್ತು ಅಂಗವಿಕಲ ತಂದೆಯೊಂದಿಗೆ ವಾಸವಿದ್ದು ಜಮೀನು ನೀಡುತ್ತೇವೆ ಎಂದು 8 ಲಕ್ಷ ಹಣ ಪಡೆದಿದ್ದು, ಈಗ ಜಮೀನು ರಿಜಿಸ್ಟರ್ ಮಾಡಿಕೊಡಲು ತನ್ನ ಮಕ್ಕಳು ಸಹಿ ಹಾಕುತ್ತಿಲ್ಲ ಎಂದು ಹಿಂದೇಟು ಹಾಕಿದ್ರು. ನಾವು ಇದರ ಬಗ್ಗೆ ಕೋರ್ಟ್ಗೆ ಕೇಸ್ ಹಾಕಿದ್ದೆವು. ಈಗ ಆ ಕೇಸ್ ವಾಪಸ್ ತೆಗೆದುಕೊಳ್ಳಿ, ಇಲ್ಲದಿದ್ದರೆ ಕೊಲೆ ಮಾಡುತ್ತೇನೆಂದು ನಿವೃತ್ತ ಅರಣ್ಯ ಇಲಾಖೆ ಅಧಿಕಾರಿ ಶಿವಯ್ಯ ಎನ್ನುವರು ಬೆದರಿಕೆ ಹಾಕಿ ಫೆಬ್ರವರಿ 2ರಿಂದ ನಿರಂತರವಾಗಿ ನಮ್ಮ ಕುಟುಂಬಕ್ಕೆ ಕಿರುಕುಳ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಬಾಣಾವರದಿಂದ ಆಳುಗಳನ್ನು ಕರೆತಂದು ತೋಟದಲ್ಲಿದ್ದ ಮೋಟಾರ್ಗಳನ್ನು ಸುಟ್ಟು ಹಾಕಿದ್ದಾರೆ. ಜೊತೆಗೆ ದರ್ಶನ್ ಎಂಬುವರು ಮಚ್ಚಿನಿಂದ ನನ್ನ ತಾಯಿಯ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಲು ಯತ್ನಿಸಿದ್ದಾರೆ. ಜಗಳ ವಿಕೋಪಕ್ಕೆ ಹೋದಾಗ ಸುಮಾರು 5-6 ಬಾರಿ ಗಂಡಿಸಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೂ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ. ಮಚ್ಚಿನಿಂದ ಹಲ್ಲೆ ನಡೆಸಿದರೂ ಸಹ ಅವನು ಕೋಪದಲ್ಲಿ ಹೊಡೆದಿದ್ದಾರೆಂದು ಸಮರ್ಥಿಸಿಕೊಳ್ಳುತ್ತಾ ಆರೋಪಿಗಳನ್ನು ಬಂಧಿಸುತ್ತಿಲ್ಲ. ಪೊಲೀಸರು ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು. ನಾವು ಮಾವಿನಕೆರೆ ಗ್ರಾಮದಲ್ಲಿ ಒಂದು 60 ವರ್ಷದಿಂದ ವಾಸ ಮಾಡ್ತಿದ್ದೀವಿ. ನಾವು ತೋಟದ ಮನೆಯಲ್ಲಿ ನಾನು ನಮ್ಮ ತಾಯಿ ಇಬ್ಬರೇ ಇರೋದು. ನಮ್ಮ ತಂದೆ ಅಂಗವಿಕಲರಾಗಿದ್ದಾರೆ. ನಮ್ಗೆ ಇದೇ ಥರ ಈಗ ಎರಡನೇ ತಾರೀಕಿಂದ 2ನೇ ತಿಂಗಳು 2ನೇ ತಾರೀಕಿಂದ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ನಮ್ಮ ಹತ್ರ ಹಿಂಗೆ ಜಮೀನು ಕೊಡ್ತೀವಿ ಅಂತ 8 ಲಕ್ಷ ದುಡ್ಡು ಇಸ್ಕೊಂಡಿದ್ರು ಸರ್. ಜಮೀನು ಕೊಡ್ತೀವಿ ಅಂತ ಮತ್ತೆ ರಿಜಿಸ್ಟರ್ ಮಾಡಿಕೊಡ್ರಿ ಅಂದರೆ ನಮ್ಮ ಮಕ್ಕಳು ಒಪ್ತಾ ಇಲ್ಲ ಅಂತ ಚೆಕ್ನೂ ಕೊಟ್ಟಿದ್ರು. ಅದಕ್ಕೆ ಹಿಂಗೆ ಜಗಳ ಬಂದು ಅವ್ರ ಮೇಲೆ ತೋಟನೂ ನಮ್ಮ ಹದ್ಬಸ್ತಿಗೆ ಕೊಟ್ಟಿದ್ರು. ಕಾಯಿ ಎಲ್ಲ ಕೆಡ್ಕೊಳ್ಳಿ, ದನ ಮೇಯಿಸ್ಕೊಳ್ಳಿ ಅಂತ. ಈಗ ನಮ್ಮ ಮಕ್ಕಳು ಸೈನ್ ಆಗ್ತಿಲ್ಲ, ನಾವು ಕೊಡಲ್ಲ ಅಂತ 4 ವರ್ಷದಿಂದ ಹೀಗೆ ಇದು ಮಾಡ್ಕೊಂಡು ಬಂದು ಕೋರ್ಟಿಗೆ ಕೇಸ್ ಹಾಕಿದ್ದೀವಿ ಸರ್. ಚೆಕ್ ಬೌನ್ಸ್ ಆಗಿ ಕೋರ್ಟ್ಗೆ ಹಾಕಿದ್ದೀವಿ. ಕೇಸ್ ವಾಪಸ್ ತಗೊಳ್ಳಿ ಅಂತ ನಮ್ಮ ಅಮ್ಮಂಗೂ ನನಗೂ ಕೊಲೆ ಬೆದರಿಕೆ ಹಾಕಿದ್ರು ಶಿವಯ್ಯ ಅನ್ನೋರು. ಅವರು ನಮ್ಮೂರವರೇ, ಫಾರೆಸ್ಟ್ ಇಲಾಖೆಯವರು, ರಿಟೈರ್ಡ್ ಮೆನ್ ಫಾರೆಸ್ಟ್ ಇಲಾಖೆ ಶಿವಯ್ಯ ಅಂತ. ಅದು ಹಿಂಗೆ ಜಗಳ ಬಂದು ಈಗ 4 ತಿಂಗಳಿಂದ ಬೇರೆಯವರು ಈಗ ಬಾಣವರದಿಂದ ಕರ್ಕೊಂಬಂದು ಆಳುಗಳ ನಮ್ಮ ತೋಟಕ್ಕೆ ನುಗ್ಗಿಸ್ಬಿಟ್ಟು ನಮ್ಮ ಮೋಟ್ರು. ಅರ್ಕಲ್ಗೂಡು ಶಾಸಕ ಎ ಮಂಜು ಅವರು ದಲಿತರ ಹೆಸರನ್ನು ಮುಂದಿಟ್ಟುಕೊಂಡು ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆಂದು ದಲಿತ ಮುಖಂಡ ನಟರಾಜ್ ಗಂಭೀರ ಆರೋಪ ಮಾಡಿದ್ದಾರೆ.
ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ 14ರಂದು ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ್ದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಎ ಮಂಜು ಅವರು ದಲಿತರ ಅಭಿವೃದ್ಧಿ ಕುರಿತು ತಪ್ಪು ಮಾಹಿತಿ ನೀಡಿದ್ದಾರೆ. ಅಬ್ಬೂರು ಮಾಚನಹಳ್ಳಿ ಗ್ರಾಮದ ಚಿನ್ನಮ್ಮ ಅವರ ಮನೆ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಹೊಸ ಮನೆ ನಿರ್ಮಾಣ ಕಾರ್ಯ ಆರಂಭವಾಗಿತ್ತು. ಈ ಬಗ್ಗೆ ಗ್ರಾಮದಲ್ಲಿ ಕೆಲವರು ವಿರೋಧ ವ್ಯಕ್ತಪಡಿಸಿದ್ರು. ಬಳಿಕ ಎಸ್ಸಿ ಕುಂದುಕೊರತೆ ಸಭೆಯಲ್ಲಿ ವಿಷಯ ಪ್ರಸ್ತಾಪವಾದಾಗ ಶಾಸಕ ಎ ಮಂಜು ಅವರ ನೇತೃತ್ವದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಯಾರಿಗೂ ಮಾತಿನ ಅವಕಾಶ ನೀಡದೆ ಮನೆ ನಿರ್ಮಿಸಲು ತಾಕೀತು ಮಾಡಲಾಗಿದ್ದು, ತಮ್ಮ ಹಾಗೂ ತಮ್ಮ ತಾಯಿಗೆ ಸಹಾಯ ಮಾಡಿರುವುದಾಗಿ ಶಾಸಕ ಹೇಳಿದ್ದಾರೆ. ಆದರೆ ಅವರು ನೀಡಿರುವ ಸಹಾಯ ಏನು ಎಂಬುದನ್ನು ಸ್ಪಷ್ಟಪಡಿಸಿದರೆ ನಾವು ಅವರ ಪರ ಪ್ರಚಾರ ಮಾಡಲು ಸಿದ್ಧ ಎಂದರಲ್ಲದೆ ಅರ್ಕಲ್ಗೂಡು ತಾಲೂಕಿನಲ್ಲಿ ದಲಿತರಿಗೆ ಮಾಡಿರುವ ಅಭಿವೃದ್ಧಿ ಕಾಮಗಾರಿಗಳ ಪಟ್ಟಿ ನೀಡುವಂತೆ ಆಗ್ರಹಿಸಿದರು. ದಲಿತರು ಇಂದಿನ ದಿನಗಳಲ್ಲಿ ಶಿಕ್ಷಣ ಪಡೆದವರಾಗಿದ್ದು ಪ್ರಜ್ಞಾವಂತರಾಗಿದ್ದಾರೆ. ದಲಿತರ ಮೇಲೆ ದೌರ್ಜನ್ಯ ನಡೆದರೆ ಅದನ್ನು ಪ್ರಶ್ನಿಸುವುದರಲ್ಲಿ ಹಿಂದೆ ಸರಿಯುವುದಿಲ್ಲ ಎಂದು ಎಚ್ಚರಿಸಿದರು. ಜೊತೆಗೆ ಶಾಸಕ ಎ ಮಂಜು ಅವರು ದಲಿತರ ಮನೆಗಳಲ್ಲಿ ವಾಸ್ತವ್ಯ ಹೂಡುವುದು ಕೇವಲ ನಾಟಕ ಎಂದು ಟೀಕಿಸಿದರು. ಅಂಬೇಡ್ಕರ್ ಜಯಂತಿ ಅರ್ಕಲ್ಗೂಡಲ್ಲಿ ನಡೆಯುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ದಿನ ನಮ್ಮ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂಥ ಎ ಮಂಜೂರವರು ನನ್ನ ಜನಾಂಗಕ್ಕೆ ಸುಳ್ಳು ಆಶ್ವಾಸನೆ ಮತ್ತು ಸುಳ್ಳು ಭರವಸೆಗಳು ಮತ್ತು ಅವರು ಏನೇನು ಮಾಡಿದ್ದೀನಿ ಅನ್ನೋದನ್ನು ಬರೀ ಸುಳ್ಳೇ ಹೇಳ್ತಾ ಇರ್ತಾರೆ. ಆ ಕಾರಣಕ್ಕಾಗಿ ನಾನು ಅವರಿಗೆ ನೀವು ದಲಿತರ ವಿರೋಧಿ ಇದ್ದೀರಿ, ನೀವು ದಲಿತರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿರೋದು ಸತ್ಯ. ಆದರೆ ಅದ್ರ ಹಿಂದೆ ಏನಾಯಿತು ಅನ್ನೋದನ್ನು ನಾನೀಗ ಇವತ್ತು ಇಲ್ಲಿ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮಾರ್ಚ್ ತಿಂಗಳಲ್ಲಿ ಅರ್ಕಲ್ಗೂಡು ತಾಲೂಕಲ್ಲಿ SC/ST ಹಿತರಕ್ಷಣೆ ಮತ್ತು ಅವರ ಸುದ್ದಿಗೋಷ್ಠಿಯಲ್ಲಿ ದೇವರಾಜ್, ಪರಮೇಶ್ ಹಾಗೂ ಗಣೇಶ್ ಉಪಸ್ಥಿತರಿದ್ದರು. ನಾರಿ ಶಕ್ತಿ ವಂದನಾ ಅಧಿನಿಯಮ 2026 ಸೋಲಿಸಿ ಮಹಿಳಾ ಮೀಸಲಾತಿಯ ಹಕ್ಕುಗಳನ್ನು ಕಸಿದುಕೊಂಡ ಇಂಡಿಕೂಟದ ನಡೆಗೆ ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಖಂಡನಾ ನಿರ್ಣಯ ಮಂಡನೆ ಸಭೆ ಮಾಡಲಾಯಿತು. ಈ ವೇಳೆ ಬಿಜೆಪಿ ಜಿಲ್ಲಾ ಮಾಧ್ಯಮ ಪ್ರಮುಖ್ ಬಿ ವೇದಾವತಿ ಮಾತನಾಡಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಸ್ಟಾಲಿನ್ ಹಾಗೂ ಸ್ಥಳೀಯ ಸಂಸದ ಶ್ರೇಯಸ್ ಪಟೇಲ್ ಅವರು ಭಾರತೀಯ ಮಹಿಳೆಯರ ಕನಸಿಗೆ ಕೊಳ್ಳಿ ಇಟ್ಟಿದ್ದಾರೆ. ಇದೆಲ್ಲ ಮಹಿಳಾ ವಿರೋಧಿಗಳ ಇಂಡಿಕೂಟದ ಕುಟಿಲ ಷಡ್ಯಂತ್ರಗಳು. ಇವು ಹೆಚ್ಚು ದಿನ ನಡೆಯುವುದಿಲ್ಲ. ಅಟಲ್ ಬಿಹಾರಿ ವಾಜಪೇಯಿಯವರ ನಾ ಧೈನ್ಯಂ ನಾ ಪಲಾಯನಂ ಎಂಬ ಮಾತಿನಂತೆ ನಾವು ಹೋರಾಡಿ ಹಕ್ಕುಗಳನ್ನು ಪಡೆದೇ ತೀರುತ್ತೇವೆ. ಭಾರತೀಯ ಮಹಿಳೆಯರೆಲ್ಲರೂ ಅವರಿಗೆ ಬುದ್ಧಿ ಕಲಿಸುತ್ತೇವೆಂದು ಎಚ್ಚರಿಸಿದರು. ನಾರಿ ಶಕ್ತಿಗೆ ಇವರೆಲ್ಲ ದ್ರೋಹ ಮಾಡಿದ್ದಾರೆ. ಇವರೆಲ್ಲರೂ ಚರಿತ್ರೆಯಲ್ಲಿ ದುರ್ಯೋಧನ, ದುಶ್ಯಾಸನ ಇದೇ ಹೆಸರಿನಲ್ಲಿ ಕಾಂಗ್ರೆಸ್ ಮುಖಂಡರು ಉಳಿಯುತ್ತಾರೆಂದು ತಿಳಿಸಿದರು. ಏಪ್ರಿಲ್ 16, 17, 18ರಂದು ನಾರಿ ಶಕ್ತಿ ವಂದನ್ ಅಧಿನಿಯಮ 2026 ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಲೋಕಸಭೆಯಲ್ಲಿ ಮಂಡಿಸುವ ಉದ್ದೇಶದಿಂದ ಮಂಡಿಸಿದಂಥ ಸಂದರ್ಭದಲ್ಲಿ ಇಂಡಿಕೂಟ ಏನಿದೆ, ರಾಹುಲ್ ಗಾಂಧಿ ನೇತೃತ್ವದ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದ ಇಂಡಿಕೂಟ ಏನಿದೆ, ಸರ್ವಾನುಮತವಾಗಿ ಸೋಲನ್ನು ಕಾಣಿಸಿದ್ದಾರೆ. ಇದು ಕೇವಲ ಒಂದು ಅಧಿನಿಯಮದ ಸೋಲಲ್ಲ, ನಮ್ಮ ಭಾರತದ ನಾರಿ ಶಕ್ತಿಯ ಸೋಲು. ಯಾಕಂತಂದರೆ ಈ ಹಿಂದಿನಿಂದಲೂ ನಾವು ನೋಡಿದ್ದೀವಿ, ಇಂದಿರಾ ಗಾಂಧಿ ಪ್ರಧಾನಿಯಾದಂಥ ಸಂದರ್ಭದಲ್ಲಿಯೂ ಕೂಡ ಆಗಲೂ ಮಹಿಳಾ ಮೀಸಲಾತಿ ಅಲ್ಲ, ಮಹಿಳಾ ಪ್ರಾತಿನಿಧ್ಯ ಇದ್ದದ್ದು ಕೇವಲ 4%. ಆಕೆ ಮಹಿಳಾ ಪ್ರಧಾನಮಂತ್ರಿ ಆದರೂ ಕೂಡ ಬೇರೆ ಮಹಿಳೆಯರ ಅಧಿಕಾರ. ಪ್ರತಿಭಟನೆಯಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ರಾಜ್ಯ ಮಹಿಳಾ ಮೋರ್ಚಾ ಸದಸ್ಯೆ ವಿಜಯಲಕ್ಷ್ಮಿ ಅಂಜನಪ್ಪ, ಜಿಲ್ಲಾ ಉಪಾಧ್ಯಕ್ಷ ರಮೇಶ್, ಒಬಿಸಿ ಮೋರ್ಚಾದ ಜಯಣ್ಣ ಸೇರಿದಂತೆ ಜಿಲ್ಲೆಯ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಭಾಗವಹಿಸಿದರು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕು ಹೆಗ್ಗದ್ದೆ ಹೋಬಳಿ ಕಾಡುಮನೆ ಗ್ರಾಮದಲ್ಲಿ 2013ರಲ್ಲಿ ಗ್ರಾಮದ ಕೆಲವರು ಕಾಡು ಪ್ರಾಣಿಗಳನ್ನು ಭೇಟಿಯಾಡಿದ್ರು. ಆದರೆ ಅವರಿಗೆ ಯಾವುದೇ ತರಹವಾದ ಶಿಕ್ಷೆಯಾಗಿರುವುದಿಲ್ಲ ಎಂದು ಪ್ರವೀಣ್ ಗೌಡ ತಿಳಿಸಿದ್ದಾರೆ. ನಿವಾಸಿಗಳಾದ ಕುಮಾರ್, ವಸಂತಕುಮಾರ್, ಅರುಣ್ ಕುಮಾರ್, ಐಸೇಕ್, ನಿಜಾಮುದ್ದೀನ್, ಸೈಯದ್ ಅಲಿ ಇವರು ಕಾಡು ಪ್ರಾಣಿಗಳನ್ನು ಭೇಟಿಯಾಡಿದ್ರು. 1972ರಲ್ಲಿ ವನ್ಯಜೀವಿ ರಕ್ಷಣೆ ಕಾಯ್ದೆಯಡಿಯಲ್ಲಿ ಅಪರಾಧ ಎಸಗಿದವರಿಗೆ ಕನಿಷ್ಠ 3 ವರ್ಷದಿಂದ 7 ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುವುದೆಂದು ಹಾಗೂ ರು 10,000ದಿಂದ 25,000ದವರೆಗಿನ ದಂಡವನ್ನು ವಿಧಿಸಲಾಗುವುದೆಂದು ಕಾನೂನು ಇದ್ದರೂ ಕಾಡುಪ್ರಾಣಿಯನ್ನು ಹತ್ಯೆ ಮಾಡಿದ ಕಾಡುಮನೆ ಇಲ್ಲಿಯ ನಿವಾಸಿಗಳಿಗೆ ಯಾವುದೇ ತರವಾದ ಶಿಕ್ಷೆಯಾಗಿರುವುದಿಲ್ಲ. ಪ್ರಥಮ ಮಾಹಿತಿ ವರದಿಯನ್ನು ಇಲ್ಲಿಯವರೆಗೆ ಕೋರ್ಟ್ ಗಮನಕ್ಕೆ ತಂದಿರುವುದಿಲ್ಲ ಹಾಗೂ ಕೋರ್ಟ್ಗೆ ಸಕಲೇಶಪುರ ಅರಣ್ಯ ಪೊಲೀಸ್ ಅಧಿಕಾರಿಗಳು ಸಲ್ಲಿಸಿರುವುದಿಲ್ಲ. ಅಪರಾಧ ಮಾಡಿದವರು 3 ತಿಂಗಳಲ್ಲಿ ಮೇಲೆ ತಿಳಿಸಿದ ವ್ಯಕ್ತಿಗಳು ಫೈಲ್ನಿಂದ ಆಚೆ ಬಂದು ತಮ್ಮದೇನು ತಪ್ಪಿಲ್ಲವೆಂದು ಆರಾಮವಾಗಿ ಓಡಾಡಿಕೊಂಡಿರುತ್ತಾರೆ. ಇದರ ಕುರಿತು ಅನೇಕ ಬಾರಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿಯನ್ನು ನೀಡಿದ್ದರೂ ಸಹ ಇಲ್ಲಿಯವರೆಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಂಡಿರುವುದಿಲ್ಲ ಎಂದು ಆರೋಪಿಸಿದರು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು
ಹೆಗ್ಗದ್ದೆ ಹೋಬಳಿ ಕಾಡ್ಮನೆ ಗ್ರಾಮ. ಈ ಗ್ರಾಮಸ್ಥರು ಹೆಗ್ಗದ್ದೆ ಅಲ್ಲಿ ಒಂದು 2013ನೇ ಇಸ್ವಿನಲ್ಲಿ 15/5/2013ರಲ್ಲಿ ಒಂದು ಕಣವೆಯನ್ನು ಬೇಟೆಯಾಡ್ತಾರೆ. ಬೇಟೆಯಾಡಿ ಮಾಂಸದ ಸಮೇತ ಸಿಗಾಕೊಳ್ತಾರೆ ಅವರು. ಈಗ ನಾನು ಯೋಚನೆ ಮಾಡಬೇಕಾಗಿರೋದು ಏನಪ್ಪ ಅಂತ ಅಂದರೆ, ಒಂದು ಕಣವೆ 3 kg ಮಾಂಸ ಇದೆ ಅಂತ ಅವರು ತೋರಿಸ್ತಾರೆ ಒಂದು FIR ಕಾಪಿನಲ್ಲಿ. ಹುಟ್ಟಿದ ಮರಿನೂ ಕೂಡ 3 kg ಇರಲ್ಲ. ಬೇಟೆಯಾಡ್ತಾರೆ. ಬೇಟೆಯಾಡಿ ಒಂದು ವೆಹಿಕಲ್ಲು, ಗನ್ನು, ಅವ್ರ ಪಾತ್ರೆಗಳು ಎಲ್ಲಾದರೂ ಸಮೇತ ಅವ್ರನ್ನ ಹಿಡ್ದು ಬಂಧಿಸ್ತಾರೆ. ಬಂಧಿಸಿದ್ದೀವಿ ಅಂತ ಹೇಳಿ ಇದೇ ನಮ್ಮ ಪತ್ರಿಕೆ ಪ್ರಕಟಣೆ ಮಾಡ್ತಾರೆ. ಜಿಲ್ಲೆಯ ಕ್ರೀಡಾ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ರಾಜ್ಯಮಟ್ಟದ ಬಾಲಕ ಹಾಗೂ ಬಾಲಕಿಯರ ಸಬ್ ಜೂನಿಯರ್ ಕ್ಲಾಸಿಕ್ ಮತ್ತು ಎಕ್ಯುಪ್ಡ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026 ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಅಧ್ಯಕ್ಷ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆ ಮತ್ತು ಟೈಮ್ಸ್ ಗುರುಕುಲ ಇಂಟರ್ನ್ಯಾಷನಲ್ ಸಹಯೋಗದೊಂದಿಗೆ ಏಪ್ರಿಲ್ 25 ಮತ್ತು ಏಪ್ರಿಲ್ 26ರಂದು ಈ ಬೃಹತ್ ಕ್ರೀಡಾಕೂಟ ನಡೆಯಲಿದ್ದು, ಈ ಸರಣಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಕ್ರೀಡಾಪಟುಗಳನ್ನು ರಾಷ್ಟ್ರಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆ ಮಾಡಲಾಗುತ್ತದೆ. ಪ್ರತಿ ವಿಭಾಗದ ವಿಜೇತರಿಗೆ ಆಕರ್ಷಕ ಪದಕ ಹಾಗೂ ಪ್ರಮಾಣ ಪತ್ರ ನೀಡಲಾಗುವುದು. ಜೊತೆಗೆ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಕರ್ನಾಟಕ ಬೆಸ್ಟ್ ಲಿಫ್ಟರ್ ಪ್ರಶಸ್ತಿ ಹಾಗೂ ಟೀಮ್ ಚಾಂಪಿಯನ್ಶಿಪ್ ನೀಡಲಾಗುವುದು. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಸಿಂಗ್ಲೆಟ್, ಉದ್ದನೆಯ ಸಾಕ್ಸ್, ಶೂ ಮತ್ತು ಬೆಲ್ಟ್ ಧರಿಸುವುದು ಕಡ್ಡಾಯವಾಗಿದೆ. ಜಿಲ್ಲೆಯ ವ್ಯಾಯಾಮ ಶಾಲೆಗಳು ಕಡ್ಡಾಯವಾಗಿ ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆಯಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು. ಜಿಲ್ಲೆಯ ಹೆಚ್ಚಿನ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಲು ಮನವಿ ಮಾಡಿದರಲ್ಲದೆ, ಈ ಚಾಂಪಿಯನ್ಶಿಪ್ನ ಸಿದ್ಧತೆಗಳ ಕುರಿತು ಚರ್ಚಿಸಲು ಏಪ್ರಿಲ್ 5ರಂದು ಬೆಳಗ್ಗೆ 10 ಗಂಟೆಗೆ ಹಾಸನದ ಸಾಲ್ಗಾಮಿ ರಸ್ತೆಯಲ್ಲಿರುವ ಒಳಾಂಗಣ ಕ್ರೀಡಾಂಗಣದಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮತ್ತೆ ಅವರ ಅನುಮತಿಯೊಂದಿಗೆ ನಾವು ಹಾಸನದಲ್ಲಿ ಟೈಮ್ಸ್ ಗುರುಕುಲ ಇಂಟರ್ನ್ಯಾಷನಲ್ ಇವರ ಸಹಯೋಗದೊಂದಿಗೆ ಪ್ರಪ್ರಥಮ ಬಾರಿಗೆ ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಮಟ್ಟದ ಬಾಲಕ ಮತ್ತು ಬಾಲಕಿಯರ ಸಬ್ ಜೂನಿಯರ್ ಕ್ಲಾಸಿಕ್ ಆ್ಯಂಡ್ ಎಕ್ಯುಪ್ಡ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026 ನಡೆಸ್ತಾ ಇದ್ದೀವಿ. ದಿನಾಂಕ 25/4/26ನೇ ಶನಿವಾರ ಮತ್ತು 26/4/26ನೇ ಭಾನುವಾರ 2 ದಿನ ಇರ್ತದೆ. ಇದರಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ಇದನ್ನು ನಾವು ಹಾಸನ ಈ ಸಂದರ್ಭದಲ್ಲಿ ಹನುಮಂತೇಗೌಡ, ನಿರಂಜನ್ ರಾಜ್, ತ್ರಿಭುವನ್ ಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿ ಬೆಳಾವರ ಗ್ರಾಮದಲ್ಲಿ 106 ವರ್ಷಗಳಿಂದ ಸಾರ್ವಜನಿಕರು ಸ್ಮಶಾನವಾಗಿ ಬಳಸುತ್ತಿದ್ದ ಜಾಗವನ್ನು ಖಾಸಗಿ ವ್ಯಕ್ತಿಗಳು ಏಕಾಏಕಿ ನೆಲಸಮಗೊಳಿಸಿರುವ ಘಟನೆ ನಡೆದಿದ್ದು, ಈ ಸಂಬಂಧ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಿ ಜಾಗವನ್ನು ಉಳಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ಗ್ರಾಮಸ್ಥರಾದ ಜಗದೀಶ್ ಬೆಳ್ಳಾವರ್ ಅವರು ಮಾತನಾಡಿ, ಗ್ರಾಮದ ಸರ್ವೆ ನಂಬರ್ 59ರಲ್ಲಿನ ಜಾಗವನ್ನು ಸುಮಾರು 100 ವರ್ಷಗಳಿಂದ ಗ್ರಾಮಸ್ಥರು ಸ್ಮಶಾನವಾಗಿ ಬಳಸುತ್ತಿದ್ರು. ಆದರೆ ಇತ್ತೀಚೆಗೆ ಧರ್ಮೇಶ್ ಎಂಬುವರು ಜೆಸಿಬಿ ಮೂಲಕ ಸ್ಮಶಾನದ ಸ್ಥಳವನ್ನು ನೆಲಸಮಗೊಳಿಸಿ ಅಲ್ಲಿ ಬೆಳೆದಿದ್ದ ಕಾಡುಮರಗಳನ್ನು ಕಡಿದು ಹಾಕಿದ್ದಾರೆ. ಈ ಕುರಿತು ತಹಶೀಲ್ದಾರ್ ಅವರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕಂದಾಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಖಾಸಗಿ ವ್ಯಕ್ತಿಗಳ ಪರವಾಗಿ ನಿಂತಿದ್ದಾರೆ. ಸ್ಮಶಾನದ ಜಾಗದ ಬಗ್ಗೆ ಪ್ರಶ್ನಿಸಲು ಹೋದ್ರೆ ಗ್ರಾಮಸ್ಥರಿಗೆ ಆರೋಪಿಗಳು ಬೆದರಿಕೆ ಹಾಕಿ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಆ ಜಾಗವು ಸರ್ಕಾರಿ ಜಾಗವಾಗಿದೆ. ಹಾಗಾಗಿ ಅಲ್ಲಿ 2 ಎಕರೆಯನ್ನು ಸ್ಮಶಾನಕ್ಕೆ ಮಂಜೂರು ಮಾಡಿಕೊಡಬೇಕು. ಈಗಾಗಲೇ ಸ್ಥಳೀಯ ಶಾಸಕರು ನಮಗೆ ಬೆಂಬಲ ಸೂಚಿಸಿದ್ದು, ಸರ್ಕಾರಿ ಮಟ್ಟದಲ್ಲಿ ಅಧಿಕಾರಿಗಳು ಎಚ್ಚೆತ್ತು ಬಡವರ ಸ್ಮಶಾನ ಜಾಗವನ್ನು ರಕ್ಷಿಸಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. 100 ವರ್ಷಗಳಿಂದ ಸ್ಮಶಾನ ಮಾಡ್ಕೊಂಡು ಬರ್ತಾ ಇದ್ದು, ಇದರಲ್ಲಿ ಖಾಸಗಿ ವ್ಯಕ್ತಿಯಾದ ಧರ್ಮೇಶ್ ಅಂತಕ್ಕಂಥವರು ಏಕಾಏಕಿ ಸ್ಮಶಾನವನ್ನು ನೆಲಸಮ ಮಾಡಿದ್ದಲ್ದಲೆ ಕಾಡುಮರಗಳನ್ನು ಕಡಿದಿರ್ತಾರೆ. ಈ ಸಂಬಂಧ ನಾವು ಅರಣ್ಯ ಇಲಾಖೆ ಹಾಗೆ ಸ್ಮಶಾನವನ್ನು ನೆಲಸಮ ಮಾಡಿದ್ದಕ್ಕೆ ಕಂದಾಯ ಅಧಿಕಾರಿಗಳಿಗೆ ಹಾಗೆ ಪೊಲೀಸ್ ಇಲಾಖೆಗೆ ಕೂಡ ದೂರು ನೀಡಿರ್ತವೆ. ಹಾಗೂ ಈ ಜಾಗದಲ್ಲಿ ಸರ್ಕಾರಿ ಜಾಗ ಸುಮಾರು 2 ಎಕರೆ ಇರ್ತದೆ. ಹಾಗೆ ನಮ್ಮದು ಏನು ಸರ್ಕಾರಿ ಜಾಗ ಇದೆ ಅದಕ್ಕೆ ಸ್ಮಶಾನಕ್ಕೆ ಮಂಜೂರು ಮಾಡಿಕೊಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಇದರಲ್ಲಿ ಸುಮಾರು ದೂರುಗಳನ್ನ ನಾವು ಮನವಿಯನ್ನು ತಹಶೀಲ್ದಾರಿಗೆ ನೀಡಿದ್ದೀವಿ. ಹಾಗೆ ತಹಶೀಲ್ದಾರು ಯಾವುದೇ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ನಮಗೆ. ಹಾಗೆ ಅರಳ್ಳಿಲಿ ಕೂಡ ನಾವು ಯಾರಿಗೆ RI ಹಾಗೂ
ಗ್ರಾಮ ಸಹಾಯಕರಿಗೆ ನಮ್ಮ ಗ್ರಾಮ ಕಂದಾಯ ಅಧಿಕಾರಿಗಳಿಗೂ ಕೂಡ ನೀಡಿದ್ದೇವೆ. ನಮಗೆ ಬೇಲೂರಿಂದ ಯಾವುದೇ ರೀತಿಯಾದ ಸಹಾಯಗಳು ಬರ್ತಾ ಇಲ್ಲ. ಈಗಾಗಲೇ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಕಂದಾಯ ಸಚಿವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ. ಹಾಗೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಹಾಗೆ ಇಲ್ಲಿ ಜಿಲ್ಲಾ ಈ ಸಂದರ್ಭದಲ್ಲಿ ಅಶೋಕ್, ಸತೀಶ್, ಸೋಮಶೇಖರ್, ರಾಮು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ಪ್ರಮಾಣ ಹೆಚ್ಚಳ ಜಾರಿಗೆ ಭಾರತ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ತಮ್ಮ ಮುತುವರ್ಜಿಗೆ ಆಗ್ರಹಿಸಿ ಸಿಪಿಐಎಂ ಮನವಿ ಮಾಡಿತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಜನಸಂಖ್ಯೆಯನ್ನು ಆಧರಿಸಿ ಶೈಕ್ಷಣಿಕ ಹಾಗೂ ಉದ್ಯೋಗದ ನೇಮಕಾತಿಯಲ್ಲಿ ಜಾರಿಯಲ್ಲಿದ್ದ 15% ಮತ್ತು 3% ಮೀಸಲಾತಿಯನ್ನು ಜನಸಂಖ್ಯೆಯ ಆಧಾರದಲ್ಲಿ ಹೆಚ್ಚಿಸಬೇಕೆಂಬ ಆಗ್ರಹದ ಹಿನ್ನೆಲೆಯಲ್ಲಿ ರಚಿಸಲಾಗಿದ್ದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಆಯೋಗವು ಮೀಸಲಾತಿ ಪ್ರಮಾಣವನ್ನು ಕ್ರಮವಾಗಿ 17% ಮತ್ತು 7% ಹೆಚ್ಚಳ ಮಾಡಬೇಕೆಂದು ವರದಿ ನೀಡಿತು. ಈ ವರದಿಯನ್ನು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಅಂಗೀಕರಿಸಿ ಅದರ ಜಾರಿಗೆ ಅಗತ್ಯವಾದ ಕ್ರಮಗಳನ್ನು ಕೈಗೊಂಡಿತು. ಈ ಅಂಶದ ಬಗ್ಗೆ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲ ನೀಡಿದ್ವು. ಹೀಗಾಗಿ ಅದು ಭಾರತ ಸರ್ಕಾರದ ಮುಂದಿನ ಕ್ರಮಕ್ಕೆ ಕಳಿಸಲ್ಪಟ್ಟಿರುವುದು ತಮಗೆ ತಿಳಿದ ವಿಷಯವೇ ಆಗಿದೆ. ಕರ್ನಾಟಕ ವಿಧಾನಸಭೆಯ ಈ ತೀರ್ಮಾನಕ್ಕೆ ಒಕ್ಕೂಟ ಸರ್ಕಾರ ಒಪ್ಪಿಗೆಯನ್ನು ನೀಡಿ ಸಂವಿಧಾನದ ಶೆಡ್ಯೂಲ್ಗೆ ಸೇರ್ಪಡೆ ಮಾಡಬೇಕಾಗಿದೆ. ಆದ್ದರಿಂದ ತಾವು ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಇದರ ಜಾರಿಗೆ ಮುತುವರ್ಜಿ ಮಾಡಬೇಕಾಗಿ ಸಿಪಿಐ ಪಕ್ಷವು ವಿನಂತಿಸುತ್ತದೆ. ಅವರಿಗೆ ಈಗ ಏನು 15% ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ, ಅದರ ಜನಸಂಖ್ಯೆಯ ಆಧಾರದ ಮೇಲೆ ಆ ಮೀಸಲಾತಿ ಕಡಿಮೆ ಆಗುತ್ತೆ. ಹಂಗಾಗಿ ಅದರ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು. ಈ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಸಂವಿಧಾನದಲ್ಲಿ ಇದಕ್ಕೆ ಶೆಡ್ಯೂಲ್ 9ಕ್ಕೆ ಸೇರ್ಪಡೆ ಮಾಡೋದ್ರ ಮೂಲಕ ತಿದ್ದುಪಡಿ ತಂದರೆ ಆವಾಗ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರಿಗೆ 17% ಮೀಸಲಾತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇವತ್ತು ಈ ಮೀಸಲಾತಿಯನ್ನು ಜಾರಿಗೆ ತರೋದಕ್ಕಿಂತ ಮುಂಚೆನೇ ಕರ್ನಾಟಕದಲ್ಲಿರ್ತಕ್ಕಂಥ 54,000 ಚಿಲ್ಲರೆ ಸರ್ಕಾರಿ ಹುದ್ದೆಗಳೇನಿದ್ದಾವೆ ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥ ಕೂಗು ಹೆಚ್ಚಾದಾಗ ರಾಜ್ಯ ಸರ್ಕಾರ ಇಲ್ಲ. ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಹೊರ ಜಿಲ್ಲೆಗಳಿಂದ ಲಾರಿಗಟ್ಟಲೆ ರಾಗಿ ಬರುತ್ತಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ರೈತ ಮುಖಂಡ ರವಿ ಆರೋಪಿಸಿದ್ದಾರೆ. ಪಟ್ಟಣದ ಎಪಿಎಂಸಿ ರಾಗಿ ಖರೀದಿ ಕೇಂದ್ರದ ಆವರಣದಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ರಾಗಿ ಖರೀದಿ ಕೇಂದ್ರವನ್ನು ಆರಂಭಿಸಿದೆ. ಆದರೆ ನಿಜವಾದ ರೈತ ಬೆಳೆದಂತಹ ರಾಗಿಗೆ ಬೆಲೆ ಇಲ್ಲದೆ ಹೊರ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದ ರಾಗಿಯ ಖರೀದಿ ಮಾಡಿಕೊಂಡು ರಾಗಿ ಖರೀದಿ ಕೇಂದ್ರಗಳಿಗೆ ಲಾರಿಯ ಮೂಲಕ ಮತ್ತು ಟ್ರ್ಯಾಕ್ಟರ್ ಮೂಲಕ ಮಧ್ಯವರ್ತಿಗಳು ತರುತ್ತಿದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ರಾಗಿಯನ್ನು ಬೆಳೆದಿದ್ದಾರೆಂದು ಸಮೀಕ್ಷೆ ಇದೆ. ಆದರೆ ರಾಗಿ ನೋಂದಣಿಯಾಗಿರುವುದು ಮಾತ್ರ ಅತಿ ಹೆಚ್ಚಾಗಿದ್ದು ಇದಕ್ಕೆ ಮೂಲ ಕಾರಣ ಮಧ್ಯವರ್ತಿಗಳು ರೈತರ ಮನೆ ಬಾಗಿಲಿಗೆ ತೆರಳಿ ರೈತ ಇಂತಿಷ್ಟು ಹಣವನ್ನು ನೀಡಿ ರೈತರಿಂದ ಎಫ್ಐಡಿ ಪಡೆದು ನಂತರ ಆ ಎಫ್ಐಡಿಗೆ ರಾಗಿ ಎಂದು ನೋಂದಣಿ ಮಾಡಿಸಿಕೊಂಡು ರಾಗಿ ಖರೀದಿ ಕೇಂದ್ರಕ್ಕೆ ರಾಗಿಯನ್ನು ತರುತ್ತಿದ್ದಾರೆ. ಇಂದು ಬೆಳಗ್ಗೆ ಬೆಳಸಿಂದ ಶ್ರೀವನ ಪಾರ್ಕಿನ ಮುಂಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಲಾರಿಯೊಂದರಲ್ಲಿ ಸುಮಾರು 400ಕ್ಕೂ ಅಧಿಕ ಚೀಲಗಳು ರಾಗಿಯ ಮೂಟೆಯನ್ನು ಟ್ರ್ಯಾಕ್ಟರ್ಗಳಿಗೆ ವರ್ಗಾವಣೆ ಮಾಡುತ್ತಿರುವ ವಿಡಿಯೋ ಕೂಡ ನಮ್ಮ ಬಳಿ ಇದೆ. ಲಾರಿ ಚಾಲಕನನ್ನು ಪ್ರಶ್ನಿಸಿದರೆ ನನ್ನ ಮೇಲೆಯೇ ಲಾರಿ ಚಲಾವಣೆ ಮಾಡಲು ಮುಂದಾಗಿದ್ದಾನೆಂದು ಆರೋಪಿಸಿದ್ದಾರೆ. ಇಲ್ಲಿ ಅವ್ರ ಮೂಟೆ ಯಾರು ರೈತರು ಇಳಿಸಿದ್ದು ತಾಂಡಿದ್ದಾರೆ. ಹೆಂಗ್ ತಗೊಂಡ್ರೆ ಮೇಡಮ್ ಅವ್ರಿಗೆ ಕೇಳ್ಕೋಬಹುದು. ಸಂಬಳ ಕೊಡ್ತಾರೆ. ಕಮಿಷನ್ ನನಗೆ ಗೊತ್ತಿಲ್ಲ ಕಮಿಷನ್. ಮೇಡಮ್ ಸಂಬಳ ಕೊಡ್ತಾರೆ. ಸಂಬಳ 1,000 ಕೊಡ್ತಾರೆ ಡೈಲಿ. ಮೇಡಮ್ ಅವ್ರು ನನಗೆ ಕೊಡ್ತಾರೆ. ನಾನು ಮೂಟೆ ಬರ್ಕೊತೀನಿ, ಮೂಟೆ ಗಾಡಿಗೆ ಹಾಕಿಸ್ತೀನಿ. ಅದು ನನ್ನ ಕೆಲಸ ಅಷ್ಟೇ ಸರ್. ಅದು ತಿರ್ಸಂಪಳ್ಳಿಂದ ಬರಲಿ, ನನಗೆ ಬೇಕಿಲ್ಲ ವಿಚಾರ. ಚರ್ಚೆ ಮಾಡಿ ನಾನು ನೀವು ಡೈಲಿ ಸಂಬಳ ಕೊಡ್ತೀರಂತೆ.
ಇವನೇ ಮಾತಾಡ್ತಾರಪ್ಪ. ನೀವೇ ನಾನು ಕಂಡ್ರಿ ಅಂತಾನೆ ಅಧಿಕಾರಿ. ನಾನು ಹೇಳ್ತಾರೆ ನೀನು ಪಕ್ಕ ಬಂದೇಟೆ ಚೀಲ ಲೆಕ್ಕ ಬರ್ಕೊತೀವಿ. ಅವರು ಕಸ್ಟಮರ್ ಅಂತಾರೆ, ನೀವು ನೋಡಿ ಅವ್ರು ಸಂಬಳ ಕೊಡ್ತಾ ಅಂತ ನೀವು ಕೊಡಲ್ಲ ಅಂತೀರಾ. ರೈತರಿಗೆ ಯಾಕೆ ಮೇಡಮ್ ಹಿಂಗ್ ಮೋಸ ಮಾಡ್ತಿದ್ರ ನೀವು? ಅಲ್ಲ ರೇ ಮೇಡಮ್, ಗೌರ್ಮೆಂಟ್ ಯಾಕೆ ನಿಮ್ಗೆಲ್ಲ ಅನ್ನ ಕೊಟ್ಟಿರೋದು? ನಿಮ್ಮೊಬ್ಬ ಅಧಿಕಾರಿ ಮಾಡಿರೋದು ಯಾಕೆ? ಏನಕ್ರಿ ಈ ದೊಡ್ಡ ದಂಧೆ ಜಾಲ ಮಾಡುವಂತನಾ? ಎಲ್ಲಿ ಮಾಡಿದಿರಿ? ಎಲ್ಲಿ ಮಾಡಿದಿರಿ? ಎಲ್ಲಿ ಮಾಡಿದೀನಿ ಅಂದ್ರೆ ಆ ಕಟ್ಟೆಲಿ ಒಂದೇ ಒಂದು ರಾಗಿ ರೈತರು ಬಂದು ಅರ್ಧ ಗಂಟೆ ನಿಂತ್ಕೊಳ್ಳದಂಗೆ ಲೋಡ್ ಆಗಿದೆ. ಶಿವಮೊಗ್ಗದಿಂದ ಲೋಡ್ ಹಾಕ್ಬೋತಾವೆ. ಆಯ್ತು ಮೇಡಮ್ ಅವರೇ, ಕೇಳಿ ಮೇಡಮ್ ಅವರೇ, ರೈತ ಇಲ್ಲಿ ಕೇಳಿ, ರೈತರವು ರಾಗಿಯವು ಯಾವುದೋ ಗೊತ್ತಿಲ್ಲ. ಎಲ್ಲ ಇಲ್ಲಿ ಕಡೆ ದೊಳ್ಳಾಳಿಗಳ್ದ ನೀವು ದುಡ್ಡು ತಗೊಂಡು ಕಮಿಷನ್ ತಗೊಂಡು ಮಾಡ್ತಾ ಇದ್ದೀರಾ ನೀವು. ಲಾರಿ ಲೋಡ್ ಶಿವಮೊಗ್ಗ ಲೋಡ್ ಬಂದಿದೆ. ನಾನು ಇಲ್ಲ ಅಂದ್ರೆ ಇವತ್ತೇ ಟವಲ್ ತೆಗೆದಿರ್ತೀನಿ ಮೇಡಮ್ ಅವರೇ. ನಾನು ನೀವು ಅದನ್ನ ನಮ್ 4 3 ಲಾರಿ ಬಂದಿದೆ ಮೇಡಮ್ ಅವರೇ. ಶಿವಮೊಗ್ಗದಿಂದ ಬಂದಿದೆ. ಈಗ ನೀವು ಕಸ್ಟಮರ್ ಅಂದ್ರೆ ಅವ್ರ ಸಂಬಳ ಕೊಡ್ತಾರೆ ಅಂತ ಮತ್ತೆ ಅವ್ರ ಯಾರು ನಿಮ್ಗೆ ಗೊತ್ತಿದ ಮೇಲೆ ಹೆಂಗ್ ತರ್ತೀರಿ? ಬೇರೆ ಎಲ್ಲಾರ್ಗೂ ಇಲ್ಲಿ ಒಂದು ಲೋಡ್ ಫುಲ್ ಆದಾಗಲೇ ನೆಕ್ಸ್ಟ್ ಚೀಲ ಮಾಡೋದು. ಇವಾಗ ಈ ಲೋಡ್ ಫುಲ್ ಆದಾಗ ಇಲ್ಲಿ ವಯಸ್ಸಾದವ್ರು ಇದ್ರು, ಒಂದು ಅವ್ರ ಭಾರಿ ಅವ್ಯವಹಾರ ನಡೀತಾ ಇದೆ RMC ಇಲ್ಲಿ. ಇವತ್ತು ರೈತರು 10 ಮೂಟೆ 5 ಮೂಟೆ ಏನು ಬೆಳೆದಿದ್ರು ಅದೆಲ್ಲ ಮುಗಿದೋಗಿದೆ. ಈಗ ದಳ್ಳಾಳಿಗಳ ಹತ್ರ ಅಧಿಕಾರಿಗಳು ಅವರು 2 ಜನನ ಸೇರಿ ದಳ್ಳಾಳಿಯಿಂದ ಬೇರೆ ಸ್ಟೇಟಿಂದ ರಾಗಿನ ತಂದು ಚನ್ನರಾಯಪಟ್ಟಣದಲ್ಲಿ ಖರೀದಿ ಮಣ್ಣನ್ನು ಮಿಕ್ಸ್ ಮಾಡಿ ಏನಿವತ್ತು ಸುರ್ಗಿ ಬರಬರಿ 2 ವರ್ಷ ಹತ್ರ ಸುರ್ಗಿ ಇತ್ತು, ಅಲ್ಲಿ ನಿಲ್ಸ್ಕೊಂಡು ಲಾರಿಗಳನ್ನ 7-8 ಟ್ಯಾಕ್ಟ್ರು, 1-2 ಲಾರಿ ಅದನ್ನು ಲೋಡ್ಗಟ್ಟಲೆ ಮಣ್ಣನ್ನ ಮಿಕ್ಸ್ ಮಾಡಿ, ಮತ್ತು ನಾವು ಅಲ್ಲೆಲ್ಲ ಹೋಗ್ಬೇಕಾದ್ರೆ ನೋಡಿ ಅದನ್ನು ವಿಡಿಯೋ ಮಾಡಿ ಫೋಟೋ ತೆಗಿಯೋಕ್ಕೆ ಹೋದರೆ ಅಲ್ಲಿಂದ ಎಸ್ಕೇಪ್ ಆದರು ಅವರು. ಲಾರಿನ್ಗಳನ್ನ ಟ್ಯಾಕ್ಟ್ರ್ ನಿಲ್ಲಿಸಲೇ ಇಲ್ಲ. ಅದರಿಂದ ಇಲ್ಲಿ ಬಂದು ಮೇಡಮ್ ಕೇಳಕ್ಕೆ ಹೋದರೆ ಉಡಾಪಿ ಉತ್ತರ ಮಾತಾಡ್ತಾರೆ. ಮೇಡಮು ಯಾವುದು ಜವಾಬ್ದಾರಿನೇ ಇಲ್ಲ. ನಮ್ಮ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿಗೆ ಏನು ಸರ್ ಅಂತ ಕೇಳಿದ್ರೆ ಅವರು ನಾನು ಹಾಸನಲ್ಲಿದ್ದೀನಿ ರವಿ ಅವರೇ, ಬಂದು ತನಿಖೆ ಅದೇನು ಕೇಳ್ತೀನಿ ಅಂತಾರೆ. ಇದಕ್ಕೆ ಯಾರು ನಮ್ಮ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿ ಮತ್ತು ಏನು ಇದಕ್ಕೆ ಸಂಬಂಧಪಟ್ಟ DC ಮೇಡಮ್ ಇದ್ದಾರೆ, ಇದು ತನಿಖೆ ಆಗಬೇಕು. ಲಾರಿ ಎಲ್ಲಿಂದ ದಂಧೆ ನಡೀತಾ ಇದೆ, ಇದು ದೊಡ್ಡ ಜಾಲ ನಡೀತಾ ಇದೆ, ರೈತರಿಗೆ ಮತ್ತು ದೊಡ್ಡ ಮೋಸ ಆಗ್ತಾ ಇದೆ. ಮತ್ತು ಏನು ಗೌರ್ಮೆಂಟ್ ಮಾಡಿತ್ತು ಇದನ್ನು ಅತಿ ಶೀಘ್ರದಲ್ಲೇ ಈ ನಬಾರ್ಡನ್ನು ನಿಲ್ಲಿಸಬೇಕು. ಯಾಕೆಂದರೆ ನಿಲ್ಲಿಸಿಲ್ಲ ಅಂತಂದರೆ ಇವರು ದೊಡ್ಡ ಕೈವಾಡಗಳು ದೊಡ್ಡ ಬ್ರೋಕರ್ಗಳು ತಂದು ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ಗೆ ತೆರಿಗೆ ದುಡ್ಡನ್ನು ಫೋನ್ ಮಾಡ್ತಾ ಇದ್ದಾರೆ. ರೈತರು ಯಾರೂ ಕೊಡ್ತಿಲ್ಲ ನಬಾರ್ಡನ್ನ. ಇದನ್ನು ನಮ್ಮ ರೈತ ಸಂಘ ಎಲ್ಲ ಪ್ರಗತಿಪರ ಸಂಘಟನೆ ಏನಿವತ್ತು ಮುಖ್ಯ ಹಾಕಿದ್ದು ಅದನ್ನು ಇವತ್ತೇ ನಬಾರ್ಡನ್ನ ನಿಲ್ಲಿಸಿ ಅಂತ ರಾಜ್ಯ ರೈತ ಸಂಘ, ಹಸಿರು ಸೇನೆ, CG ರವೀಶ್ ಕುಮಾರ್ ತಾಲೂಕು ಅಧ್ಯಕ್ಷರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರುಗಳಾದ ಪ್ರಕಾಶ್, ಮಂಜುನಾಥ್, ರವಿ, ತೇಜಸ್, ಚನ್ನೇಗೌಡ ಇನ್ನು ಮುಂತಾದವರು ಹಾಜರಿದ್ದರು. ಆಲೂರು ತಾಲೂಕಿನ ಹುಣಸವಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಜಂಪೋತ್ಸವ ಹಾಗೂ ಜೀರ್ಣೋದ್ಧಾರಗೊಂಡಿರುವ ಗೋಪಾಲಕೃಷ್ಣ ಸ್ವಾಮಿಯವರ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದೇವಾಲಯ ಉದ್ಘಾಟನೆ ಮತ್ತು ಗೋಪುರ ಕಲಶ ಸ್ಥಾಪನೆ ಮತ್ತು ವೀರಭದ್ರೇಶ್ವರ ಸ್ವಾಮಿಯವರ ಕೆಂಡೋತ್ಸವ ಇದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನದ ಉದ್ಘಾಟನೆ ಹಾಗೂ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಗ್ರಾಮದ ಮುಖಂಡ ಹಾಗೂ ರೈತ ಮುಖಂಡ ಧರ್ಮರಾಜು ಮಾತನಾಡಿ, ಏಪ್ರಿಲ್ 19ರಿಂದ 21ರವರೆಗೂ ಜಾತ್ರಾ ಮಹೋತ್ಸವವು ಜರುಗಲಿದ್ದು, ಭಾನುವಾರ ಬೆಳಗ್ಗೆ 6ರಿಂದ ಗಂಗೆ ಪೂಜೆ, ಸಂಜೆ 4 ಗಂಟೆಗೆ ವೇದಘೋಷ, ಯಾಗಶಾಲ ಪ್ರವೇಶ, ವಿಶ್ವನ ಆರಾಧನೆ, ಪುಣ್ಯಾಹ ರಕ್ಷಾಬಂಧನ ಸೇರಿದಂತೆ ಇತರೆ ಪೂಜಾಫಲ, ಪಂಚಾಮೃತ ಅಭಿಷೇಕ, ಅಲಂಕಾರ ಇರುತ್ತದೆ. ಕಾರ್ಯಕ್ರಮಕ್ಕೆ ಶಾಸಕ ಸಿಮೆಂಟ್ ಮಂಜು ಅವರು, ಶಾಸಕರು ಆಲೂರು ಸಕಲೇಶಪುರ ಕ್ಷೇತ್ರ ಆಗಮಿಸಲಿದ್ದು, ಸೋಮವಾರ ಬೆಳಗ್ಗೆ 6:30ರಿಂದ 7:30ರವರೆಗೆ ಕೆಂಡೋತ್ಸವ ಹಾಗೂ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಜರುಗಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು. ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಮೋಹನ್ ರವರು, ಮಂಜೇಗೌಡರು, ಹಾಗೆಯೇ ಎಚ್ ಕೆ ಕುಮಾರಸ್ವಾಮಿ ಅವರು ಸಹ ಈ ಕಾರ್ಯಕ್ರಮಕ್ಕೆ 20ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಇವರೆಲ್ಲರ ಸಮ್ಮುಖದಲ್ಲಿ ಎಚ್ ಎಂ ವಿಶ್ವನಾಥರವರು ಸಹ ಈಗ ಆಗಮಿಸಲಿದ್ದು, ಇವರೆಲ್ಲರ ಸಮ್ಮುಖದಲ್ಲಿ ಹೋಮವನ ಮತ್ತು ಸಂಜೆ ದೇವರ ಉತ್ಸವ ಸಂಜೆ 10 ಗಂಟೆಗೆ 9ರಿಂದ 10 ಗಂಟೆಗೆ ದೇವರ ಉತ್ಸವ ಇದೆ. ಮಳೆಯಿಂದ 10 ಊರು ದೇವರುಗಳು ಬರ್ತವೆ. ದೇವರು ಗಾಳಿ ಯಾವ ಹೇಳಬಹುದು.
ಅಂತಿದ್ದವರು ದಂಡೇಶ್ವರ ಸ್ವಾಮಿ ಸೋಂಪುರ, ವೀರಭದ್ರೇಶ್ವರ ಸ್ವಾಮಿ ದೊಡ್ಡಂಗಾಳು, ಬಸವಣ್ಣ ದೇವರು ಮುಡಿಗೆರೆ, ದೇವರಾಮದೇವ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಧರ್ಮರಾಜು, ಶಾಂತಕೃಷ್ಣ, ಸುಬ್ಬೇಗೌಡ, ರಘು, ಪುಟ್ಟಣ್ಣ ಹಾಜರಿದ್ದರು. ಅರ್ಕಲಗೂಡು ತಾಲೂಕಿನ ಅಬ್ಬೂರು ಮಾಚಕೋಟನಹಳ್ಳಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಲತಾಕುಮಾರಿ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಗ್ರಾಮದಲ್ಲಿ ತಾಲೂಕು ಆಡಳಿತ ಕೈಗೊಂಡಿರುವ ಅನಧಿಕೃತ ಶೆಡ್ ತೆರವು ಕಾರ್ಯಾಚರಣೆ ಕುರಿತು ನಿವಾಸಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಸರ್ಕಾರಿ ಗೋಮಾಳ ಜಾಗದಲ್ಲಿ ಅನಧಿಕೃತ ಶೆಡ್ಗಳನ್ನು ತೆರವುಗೊಳಿಸಿರುವ ಸ್ಥಳ ಹಾಗೂ ಉಳಿಕೆ ಸರ್ಕಾರಿ ಗೋಮಾಳ ಜಮೀನನ್ನು ಸಹ ಅವರು ವೀಕ್ಷಣೆ ಮಾಡಿದರು. ಅಲ್ಲದೆ ಜಾಗಕ್ಕೆ ಸಂಬಂಧಪಟ್ಟ ತಕರಾರು ಹಾಗೂ ಹಕ್ಕುಪತ್ರ ಹೊಂದಿರುವವರನ್ನು ಪ್ರತ್ಯೇಕವಾಗಿ ಆಹ್ವಾನಿಸಿ ಅಹವಾಲು ಕೂಡ ಆಲಿಸಿದರು. ಇದಾದ ಬಳಿಕ ಸರ್ಕಾರಿ ಪ್ರೌಢಶಾಲಾ ಆವರಣಕ್ಕೆ ತೆರಳಿ ಗ್ರಾಮಸ್ಥರೊಂದಿಗೆ ಸಮಸ್ಯೆ ಕುರಿತು ಚರ್ಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗ್ರಾಮಕ್ಕೆ ಅಧಿಕಾರಿಗಳು ಬಂದು ಸಭೆ ನಡೆಸಿ ಹೋಗಬಹುದು. ಅಂತಿಮವಾಗಿ ವಾಸ ಮಾಡುವ ಜನರು ಒಂದಾಗಿ ಒಟ್ಟಾಗಿ ಹೊಂದಿಕೊಂಡು ಹೋಗುವ ಕೆಲಸ ನಿಮ್ಮದೇ ಆಗಿರುತ್ತದೆ ಎಂದರು. ಜಿಲ್ಲಾಧಿಕಾರಿ ಲತಾಕುಮಾರಿಯವರು ಅಬ್ಬೂರು ಮಾಚಕೋಟನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ವೃದ್ಧಿಯೊಂದಿಗೆ ಆತ್ಮೀಯವಾಗಿ ಕುಶಲೋಪರಿ ನಡೆಸಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇಡೀ ಜಿಲ್ಲೆಗೆ ಅಧಿಕಾರಿಯಾಗಿದ್ದರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಗ್ರಾಮದ ವೃದ್ಧಿಯನ್ನು ಪಕ್ಕದಲ್ಲಿಯೇ ಚೇರ್ನಲ್ಲಿ ಕೂರಿಸಿಕೊಂಡು ಸರ್ಕಾರದಿಂದ ಎಲ್ಲಾ ಸೌಕರ್ಯ ದೊರೆಯುತ್ತಿದೆಯಾ ಹಾಗೂ ಮಕ್ಕಳು ನೋಡಿಕೊಳ್ಳುತ್ತಿದ್ದಾರಾ, ಏನಾದರೂ ಸಮಸ್ಯೆ ಇದ್ದರೆ ಹೇಳಿ, ಸ್ಥಳದಲ್ಲಿಯೇ ಬಗೆಹರಿಸಿಕೊಡುವೆ ಎಂದು ವೃದ್ಧೆಯ ಕೈ ಹಿಡಿದು ಡಿಸಿ ಕೇಳಿದರು. ಇದಕ್ಕೆ ಉತ್ತರಿಸಿದ ವೃದ್ಧೆ, ನಿಮ್ಮನ್ನು ನೋಡಿದ ಭಾಗ್ಯ ನನಗಾಗಿದೆ ಎಂದು ಜಿಲ್ಲಾಧಿಕಾರಿಯವರ ಕೈಮುಟ್ಟಿ ವೃದ್ಧೆ ಮುತ್ತು ಕೊಡುವ ಮೂಲಕ ಸಂತಸ ವ್ಯಕ್ತಪಡಿಸಿದ್ದನ್ನು ಅಧಿಕಾರಿಗಳು, ಗ್ರಾಮಸ್ಥರು ಕುತೂಹಲಭರಿತವಾಗಿ ವೀಕ್ಷಣೆ ಮಾಡಿ ಹುಬ್ಬೇರಿಸಿದರು. ಅಂತ ನೀವು ಹೇಳೋದಾದ್ರೆ ಅದನ್ನ ನಾವು ಪರಿಶೀಲನೆ ಮಾಡ್ತೇವೆ. ಹಕ್ಕುಪತ್ರಗಳು ಆಗ ತಹಸೀಲ್ದಾರ್ ಇಂದ ಇಶ್ಯೂ ಆಗಿದೆ ಅಂತ ಹೇಳ್ತಾರೆ. ತಹಸೀಲ್ದಾರ್ಗೂ ಪರಿಶೀಲನೆ ಮಾಡ್ಲಿಕ್ಕೆ ಹೇಳಿದ್ದೀವಿ. ಅಷ್ಟೇ ಅಲ್ಲ, ಮತ್ತೆ ಗೋಮಾಳ ಜಮೀನು ಅದರಲ್ಲಿ ಬಗರುಕುಮು ಇದೆ. ಫಾರ್ಮ್ 50, 53, 57 ಅರ್ಜಿನೂ ಹಾಕೊಂಡಿದ್ದೇವೆ. ಅನೇಕ ವರ್ಷಗಳಿಂದ ಅವರು ಜಮೀನನ್ನ ಉಳ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಜಮೀನು ಲ್ಯಾಂಡ್ಲೆಸ್, ಎಲ್ಲ ಜಮೀನಿಲ್ಲ, ಉಳ್ಕೊಂಡು ಬಂದಿದ್ದಾರೆ. ಸೊ ಈಗ ನೋಡಿ, ಇದು ನಿಮ್ಮ ಹಳ್ಳಿ, ಇಲ್ಲಿ ಶಾಂತಿಯುತವಾಗಿ ನೀವೆಲ್ಲ ಮುಂದೆ ಬದುಕಬೇಕಾಗಿದೆ. ಒಂದು ನನ್ನ ರಿಕ್ವೆಸ್ಟ್, ಯಾವ ಒಂದು ಉದ್ದೇಶ ಅಥವಾ ಒಂದು ಕೋಮು ಅದು ಒಂದು ಇದು ಅಂತಲ್ಲ, ಎಲ್ಲರೂ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ವರ್ತಿಸಿ. ಕೊನೆಗೆ ನೀವೇನೇ ಹೇಳಿದ್ರು ನಿಯಮಾನುಸಾರ ಅಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಲಾಗಿರೋದು, ಏನಾಗಿದೆ, ಯಾರಿಗೆ ಅವರ ಹಕ್ಕುಗಳನ್ನ ಮೊಟಕುಗೊಳಿಸೋ ಒಂದು ಯಾವುದೇ ಒಂದು ಕ್ರಮವನ್ನು ನಾವು ವಹಿಸೋದು. ಈ ಸಂದರ್ಭದಲ್ಲಿ ಸಕಲೇಶಪುರ ಉಪವಿಭಾಗಾಧಿಕಾರಿ, ತಹಶೀಲ್ದಾರ್, ಸಿಪಿಐ, ಪಿಎಸ್ಐ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಜಮೀನು ಪೋಡಿ ಮಾಡಿಕೊಡಲು ಲಂಚ ಕೇಳಿದ ಆರೋಪ ಸಂಬಂಧ ಇಲ್ಲಿನ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಹಾಗೂ ಕಂದಾಯ ಶಿರಸ್ತೇದಾರ್ ರಂಗಸ್ವಾಮಿ ವಿರುದ್ಧ ಲೋಕಾಯುಕ್ತ ಪೊಲೀಸರು ಪ್ರಕರಣ ದಾಖಲಿಸಿದ್ದು ತನಿಖೆ ಆರಂಭಿಸಿದ್ದಾರೆ. ಬೇಲೂರು ತಾಲೂಕು ಕಚೇರಿಗೆ ಲೋಕಾಯುಕ್ತ ಪೊಲೀಸರು ಭೇಟಿ ನೀಡಿದ್ದು ಕಂದಾಯ ಶಿರಸ್ತೇದಾರ್ ರಂಗಸ್ವಾಮಿ ಹಾಗೂ ಸಂಬಂಧಿಸಿದ ನೌಕರರನ್ನು ವಿಚಾರಣೆ ನಡೆಸಿದರು. ಇಬ್ಬರು ಮಧ್ಯವರ್ತಿಗಳನ್ನು ಕರೆಸಿ ವಿಚಾರಣೆ ನಡೆಸಲಾಗಿದೆ. ಬುಧವಾರದಿಂದ ತಹಶೀಲ್ದಾರ್ ಕಚೇರಿಗೆ ಗೈರು ಹಾಜರಾಗಿದ್ದಾರೆ. ಬುಧವಾರ ದಿಶಾ ಸಭೆಗೆ ಹೋಗಿರುವುದಾಗಿ ಮಾಹಿತಿ ಇತ್ತು. ಲೋಕಾಯುಕ್ತ ಪೊಲೀಸರು ರಾತ್ರಿ 12 ಗಂಟೆಯವರೆಗೆ ಇದ್ದರೂ ತಹಶೀಲ್ದಾರ್ ಬರಲಿಲ್ಲ. ಹೀಗಾಗಿ ಮತ್ತೆ ಗುರುವಾರವೂ ಲೋಕಾಯುಕ್ತ ಪೊಲೀಸರು ತಾಲೂಕು ಕಚೇರಿಗೆ ಬಂದಿದ್ದು ತಹಶೀಲ್ದಾರ್ ಕಚೇರಿಯಲ್ಲಿ ಸಿಗಲಿಲ್ಲ. ತಹಶೀಲ್ದಾರ್ ಅವರು 15ನೇ ದಿನ ರಜೆಯ ಮೇಲೆ ತೆರಳಿದ್ದಾರೆ. ಶಿರಸ್ತೇದಾರ್ ಸಹ ರಜೆ ಮೇಲೆ ತೆರಳಿದ್ದಾರೆಂಬ ಮಾಹಿತಿ ಬಲಮೂಲಗಳಿಂದ ತಿಳಿದು ಬಂದಿದೆ. ಫೆಬ್ರವರಿ 24ರಂದು ಬಿಕ್ಕೋಡು ಹೋಬಳಿ ಬಿಳಗುಲಿ ಗ್ರಾಮದ ದಯಾನಂದ ನೀಡಿದ್ದ ದೂರನ್ನು ಸ್ವೀಕರಿಸಿರುವ ಲೋಕಾಯುಕ್ತ ಪೊಲೀಸರು ದೂರಿಗೆ ಸಂಬಂಧಿಸಿದ ಆಡಿಯೋ ದಾಖಲೆಗಳನ್ನು ಪರಿಶೀಲಿಸಿ ಅಂದೇ ಎಫ್ಐಆರ್ ದಾಖಲಿಸಿದ್ದಾರೆ. ಬೆಳಗುಲಿ ಗ್ರಾಮದ ಸರ್ವೆ ನಂಬರ್ 36ರಲ್ಲಿ ದಯಾನಂದ್ ಅವರಿಗೆ 3 ಎಕರೆ ಜಮೀನು 2002ರಲ್ಲಿ ಮಂಜೂರಾಗಿದೆ. ಗ್ರಾಮದ ಇತರೆ 27 ಜನರಿಗೆ ಇದೇ ಸರ್ವೆ ನಂಬರ್ನಲ್ಲಿ 68 ಎಕರೆ ಜಮೀನು ಮಂಜೂರಾಗಿದ್ದು ಹಲವಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದಾರೆ. ಈ ಜಮೀನುಗಳಿಗೆ ದುರಸ್ತಿ ಪೋಡು ಆಗಿಲ್ಲ. ಸರ್ಕಾರವು ಪೋಡಿ ಮುಕ್ತ ಆಂದೋಲನ ಪ್ರಾರಂಭ ಮಾಡಿರುವುದರಿಂದ ಪೋಡಿ ಮಾಡಿಸಲು ದಯಾನಂದ್ ಸ್ನೇಹಿತ ಬಸವರಾಜು ಅವರೊಂದಿಗೆ ತಹಶೀಲ್ದಾರ್ ಅನ್ನು ಭೇಟಿ ಮಾಡಿದರು. ತಹಶೀಲ್ದಾರ್ ಅವರು ಕಂದಾಯ ಶಿರಸ್ತೇದಾರ್ ಮೂಲಕ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಶಿರಸ್ತೇದಾರ್ ಅವರು ಮೊದಲ ಕಂತಿನಲ್ಲಿ ತಹಶೀಲ್ದಾರ್ಗೆ ರು 10 ಲಕ್ಷ, ನನಗೆ ಸರ್ವೇಯರ್ ಮತ್ತು ಕೇಸ್ ವರ್ಕರ್ಗೆ ರು 5 ಲಕ್ಷ ಸೇರಿ ಒಟ್ಟು 15 ಲಕ್ಷ ಕೊಡುವಂತೆ ಬೇಡಿಕೆ ಇಟ್ಟಿದ್ದರು ಎಂದು ಆರೋಪಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಪಟ್ಟಣದಲ್ಲಿ ಏಪ್ರಿಲ್ 20ರಂದು ಯಳಂದೂರಿನಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಆದರ್ಶಗಳ ಅನುಷ್ಠಾನದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಕೊಡುಗೆ ಕುರಿತ ಕಾರ್ಯಕ್ರಮವು ನಡೆಯಲಿದೆ.
ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅಭಿಮಾನಿ ಬಳಗವು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಜನ್ಮದಿನದ ಪ್ರಯುಕ್ತ ಬುದ್ಧ ಬಸವ ಅಂಬೇಡ್ಕರ್ ಆದರ್ಶಗಳ ಅನುಷ್ಠಾನದಲ್ಲಿ ಕೊಡುಗೆ ಕುರಿತ ಕಾರ್ಯಕ್ರಮವನ್ನು ಏಪ್ರಿಲ್ 20ರಂದು ಯಳಂದೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿಮಾನಿ ಬಳಗದ ಅಧ್ಯಕ್ಷ ಡಾಕ್ಟರ್ ವಿಎನ್ ಮಹದೇವಯ್ಯ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅಂದು ಯಳಂದೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕೊಳ್ಳೇಗಾಲ ಜೇತವನ ಬುದ್ಧವಿಹಾರದ ಬೌದ್ಧ ಬಿಕ್ಕು ಮನೋರಕ್ಷಿತ ಬಂತೆ ಹಾಗೂ ಟಿ ನರಸೀಪುರ ನಳಂದ ಬುದ್ಧವಿಹಾರದ ಬೌದ್ಧ ಬಿಕ್ಕು ಬೋಧಿರತ್ನ ಬಂತೆ ವಹಿಸಲಿದ್ದಾರೆ. ಕಾರಾಪುರ ವಿರಕ್ತ ಮಠದ ಬಸವರಾಜು ಸ್ವಾಮೀಜಿಗಳು ಒಡೆಯರ್ ಉದ್ಘಾಟಿಸಲಿದ್ದಾರೆ. ಕೊಳ್ಳೇಗಾಲದ ಶಾಸಕರಾದ ಆರ್ ಕೃಷ್ಣಮೂರ್ತಿ ಅಧ್ಯಕ್ಷತೆ ವಹಿಸುವರು. ಸಂಸದ ಸುನಿಲ್ ಬೋಸ್ ಉಪಸ್ಥಿತಿ ವಹಿಸುವರು. ಈ ಕಾರ್ಯಕ್ರಮಕ್ಕೆ ಮಹದೇವಪ್ಪ ಅನುಯಾಯಿಗಳು, ಹಿತೈಷಿಗಳು, ಸ್ನೇಹಿತರು, ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮಹದೇವಯ್ಯ ಮನವಿ ಮಾಡಿದರು. ಅವರು ಕೂಡ ಈ ಏನು ಜನ್ಮದಿನ ಇದೆಯಲ್ಲ ಅವರು ಕೂಡ ಆಚರಣೆ ಮಾಡಲ್ಲ, ಅವ್ರಿಗೆ ಯಾವುದೇ ರೀತಿಯ ಸಂಭ್ರಮ ಮಾಡೋಕ್ಕೆ ಇಷ್ಟಪಡಲ್ಲ. ನಾವು ಎಸ್.ಸಿ. ಮಹದೇವಪ್ಪರ ಜನ್ಮದಿನವನ್ನು ಆಚರಿಸಿದೆ ಅವ್ರ ವಿಚಾರಗಳನ್ನ ಎತ್ಕೊಂಡು ಅವ್ರ ವಿಚಾರವನ್ನು ಸಮಾಜಕ್ಕೆ ಪ್ರಸ್ತುತಪಡಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಏನು ಕಾರ್ಯಕ್ರಮ ಅಂದರೆ ಬುದ್ಧ ಬಸವ ಅಂಬೇಡ್ಕರ್ ಅವರೊಬ್ಬರು ಅನುಯಾಯಿ ಆದರ್ಶಗಳ ಅನುಷ್ಠಾನದಲ್ಲಿ ಡಾಕ್ಟರ್ ಮಹದೇವಪ್ಪ ಅವರ ಎಸ್.ಸಿ. ಮಹದೇವಪ್ಪ ಅವರ ಕೊಡುಗೆ ಕುರಿತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಅದು ಅಂಬೇಡ್ಕರ್ ಭವನ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ, ಸಮುದಾಯ ಭವನ ಹೇಳೋದು. ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಸಾನ್ನಿಧ್ಯವನ್ನು ಪೂಜ್ಯ ಮನೋರಕ್ಷಿತ ಬಂತೇಜಿ ಮತ್ತು ಪೂಜ್ಯ ಬೋಧಿರತ್ನ ಬಂತೇಜಿಯವರು, ಉದ್ಘಾಟನೆಯ ಬಸವರಾಜ ಸ್ವಾಮಿಗಳು ಒಡೆಯರ್ ಕಾರಾಪುರ ಮಠ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದಂಥ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎ. ಕೃಷ್ಣಮೂರ್ತಿಯವರು ಹಾಗೂ ಆ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಾಗಿ ಸುನಿಲ್ ಬೋಸ್ ಅವರು ಕೂಡ ಆಗಮಿಸ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಚಾರವನ್ನು ಮಂಡಿಸೋರು ಪ್ರೊಫೆಸರ್ ಆನಂದ್ ಅಂತೇಳಿ ಅವರು ನಿವೃತ್ತ ಪ್ರಾಧ್ಯಾಪಕರು. ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತಿ ದೊಡ್ಡರಾಯಪೇಟೆ ಸಿದ್ದರಾಜು, ಶಾಂಭುಲಿಂಗಸ್ವಾಮಿ, ಮರಿಸ್ವಾಮಿ, ಆರ್ ರಘು, ಸಿದ್ದರಾಜು ಹಾಜರಿದ್ದರು. ಮಹಿಳಾ ಮೀಸಲಾತಿ ವಿರೋಧವಲ್ಲ, ಆದರೆ ಅದನ್ನು ತಂದ ರೀತಿ ಸರಿಯಿಲ್ಲ ಎಂದು ಗೃಹ ಸಚಿವ ಜಿ. ಪರಮೇಶ್ವರ್ ತಿಳಿಸಿದ್ದಾರೆ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿದೆ ಎಂಬ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. ಮಹಿಳಾ ಮೀಸಲಾತಿಯನ್ನು ಮೊದಲು ದೇಶಕ್ಕೆ ಪರಿಚಯಿಸಿದ್ದೇ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಾವು ಇದನ್ನು ವಿರೋಧಿಸುವ ಪ್ರಶ್ನೆಯೇ ಇಲ್ಲ. ಕೇಂದ್ರ ಸರ್ಕಾರ ಈ ಬಿಲ್ ಅನ್ನು ಕ್ಷೇತ್ರ ಮರು ವಿಂಗಡಣೆ ಬಿಲ್ನೊಂದಿಗೆ ಸೇರಿಸಿ ತಂದಿರುವುದು ಸರಿಯಲ್ಲ. ವಿಪಕ್ಷಗಳನ್ನು ವಿಶ್ವಾಸಕ್ಕೆ ಪಡೆದು ಮಹಿಳಾ ಮೀಸಲಾತಿಯನ್ನು ಪ್ರತ್ಯೇಕವಾಗಿ ಮಂಡಿಸಬೇಕು. ಚರ್ಚೆ ಇಲ್ಲದೆ ತಂದಿದ್ದರಿಂದಲೇ ಬಿಲ್ ಸೋಲನುಭವಿಸುವಂತಾಗಿದೆ. ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ರೋಸ್ಟರ್ ಪದ್ಧತಿ ಬಗ್ಗೆ ತೀರ್ಮಾನಿಸಲು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ತಾಂತ್ರಿಕ ಸಮಿತಿ ರಚಿಸಲಾಗಿದೆ. ಸಮಿತಿಗೆ 1 ವಾರದೊಳಗೆ ವರದಿ ನೀಡಲು ಸೂಚಿಸಲಾಗಿದ್ದು, ವೈಜ್ಞಾನಿಕ ಹಾಗೂ ಕಾನೂನುಬದ್ಧವಾಗಿ ಒಳ ಮೀಸಲಾತಿ ನೀಡುವುದು ಸರ್ಕಾರದ ಉದ್ದೇಶವಾಗಿದೆ ಎಂದರು. ಅದನ್ನು ಹೆಚ್ಚು ಮಾಡುವಂಥ ತೀರ್ಮಾನವನ್ನು ಕೂಡ ಈ ಒಂದು ಮಸೂದೆಯಲ್ಲೇ ಅಳವಡಿಸ್ಕೊಂಡು ತಂದಿದ್ದಾರೆ. 543 ಸೀಟ್ಗಳಿರುವ ಲೋಕಸಭೆ ಸೀಟು 850 ಮಾಡ್ತಕ್ಕಂಥ ರೀತಿಯಲ್ಲಿ ಇದನ್ನು ತಂದಿದ್ದಾರೆ. ಇದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತಲ್ವ. ವಿರೋಧ ಪಕ್ಷದವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಆನಂತರ ಮಸೂದೆಯನ್ನು ಲೋಕಸಭೆಗೆ ತಂದಿದ್ದಿದ್ರೆ ಬಹುಶಃ ಅದು ಪಾಸ್ ಆಗ್ತಾಯಿತ್ತು. ಅವರು ಸಲಹೆಗಳನ್ನು ಕೊಟ್ಟಿರೋರು ಅನೇಕ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಪಕ್ಷವೂ ಸೇರಿ ವಿರೋಧ ಪಕ್ಷಗಳೆಲ್ಲವೂ ಕೂಡ ಸಲಹೆ ಕೊಟ್ಟಿರ್ತಿದ್ದು. ಅದನ್ನು ಬಿಟ್ಟು ಏಕಾಏಕಿಯಾಗಿ ಸಂಖ್ಯೆ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಹಿಳಾ ಮೀಸಲಾತಿಯನ್ನು ಅದಕ್ಕೆ ಜೋಡಿಸ್ಕೊಂಡು ಅದನ್ನು ತಂದಿರೋದು. ಶಾಲಾ ಪರೀಕ್ಷೆಗಳಲ್ಲಿ ಹಿಂದಿ ಅಂಕಗಳನ್ನು ಪರಿಗಣಿಸುವ ಕುರಿತಾದ ಕೋರ್ಟ್ ಆದೇಶದ ಬಗ್ಗೆ ಸಚಿವರು ಈ ಕೆಳಗಿನಂತೆ ಪ್ರತಿಕ್ರಿಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 2025-26ನೇ ಸಾಲಿನಲ್ಲಿ ಅನುಸರಿಸಲಾದ ಕ್ರಮವನ್ನೇ ಮುಂದುವರಿಸಲು ಕೋರ್ಟ್ ಸೂಚಿಸಿದೆ. ಶಿಕ್ಷಕರು ಸಲ್ಲಿಸಿದ್ದ ಪಿಐಎಲ್ ಅನ್ನು ಈಗ ವಾಪಸ್ ಪಡೆದಿದ್ದಾರೆ. ಸರ್ಕಾರದ ಮುಂದಿನ ನಡೆ ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು. ಅಡ್ವೊಕೇಟ್ ಜನರಲ್ ಅವರ ಮನವಿ ಮೇರೆಗೆ ಕೋರ್ಟ್ ಮಂಗಳವಾರದವರೆಗೆ ಕಾಲಾವಕಾಶ ನೀಡಿದೆ. ಕೋರ್ಟ್ ಎಲ್ಲೂ ಕೂಡ ಆದೇಶ ಮರುಪರಿಶೀಲಿಸಿ ಎಂದು ಹೇಳಿಲ್ಲ. ಕೇವಲ ಪಿಐಎಲ್ ಹಾಕಿದ ಮಗುವಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತ್ರ ಮರುಪರಿಶೀಲನೆ ನಡೆಯಲಿದೆ. ಸರ್ಕಾರದ ಆದೇಶದ ಬಗ್ಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಲು ನಿರ್ಧರಿಸಲಾಗಿದೆ ಎಂದರು.
ಅದಕ್ಕೆ ಮತ್ತೆ ನೀವು ರಿಕಾಲ್ ಮಾಡಿಬಿಟ್ಟು ಇದು ಮಾಡಬೇಕಂಥೇಳಿ ಅವರು ಮಂಗಳವಾರ ಟೈಮ್ ಕೊಟ್ಟಿದ್ದಾರೆ. AG ಅವರು ನಿನ್ನೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಸೊ ಮಂಗಳವಾರ ಏನು ಟೈಮ್ ಕೊಟ್ಟಿದ್ದಾರೆ ಅದನ್ನು ಮಂಗಳವಾರ ತಗೊಳ್ಳೋದು ಒಂದು ಭಾಗ. ಮತ್ತು ಮೀನ್ ವೈಲ್ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಪ್ಡೇಟ್ ಮಾಡಿ ನಮ್ಮದು ಕೂಡ ಕೆಲವು ಪ್ಲ್ಯಾನ್ AB ಅಂತ ಹೇಳಿ ಇಟ್ಕೊಂಡಿದ್ವಿ ನಾವು. ಅದೇನು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಆಮೇಲೆ ತೀರ್ಮಾನವನ್ನು ತಗೊಳ್ತಕ್ಕಂಥ ತೀರ್ಮಾನವನ್ನು ನಾನು ಮಾಡ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಏನು ಸಂಕ್ಷಿಪ್ತ ಸುದ್ದಿಗಳು. ಚೆಂಚೋಳಿ ತಾಲೂಕಿನ ರಾಜ್ಯದ ಗಡಿ ಭಾಗದಲ್ಲಿರುವ ಕುಂಚಾವರಂ ಶಾದಿಪುರ್ ಗ್ರಾಮದ ಬಡ ರೈತರಿಗೆ ನೀಡಿದ ಜಮೀನುಗಳಲ್ಲಿ ತೆಲಂಗಾಣದ ಪ್ರಭಾವಿತ ರಾಜಕಾರಣಿಗಳ ದೌರ್ಜನ್ಯ ದಬ್ಬಾಳಿಕೆಯಿಂದಾಗಿ JCB ಯಂತ್ರಗಳನ್ನು ಬಳಸಿ ಕೆಂಪು ಮಣ್ಣು ಅಗೆದು ಸಿಮೆಂಟ್ ಕಂಪನಿಗಳಿಗೆ ಸಾಗಿಸುತ್ತಿದ್ದಾರೆ. ಇದನ್ನು ನಿಲ್ಲಿಸಬೇಕೆಂದು, ನಮ್ಮ ಜಮೀನು ನಮಗೆ ಕೊಡಿಸಬೇಕೆಂದು ಆಗ್ರಹಿಸಿ ಶಾದಿಪುರ್ ತಾಂಡಾದ ಸುತ್ತಲಿನ ಭೂರಹಿತ ರೈತ ಕೃಷಿ ಕಾರ್ಮಿಕರು ಕಂದಾಯ ಇಲಾಖೆಯಿಂದ ನೀಡಿದ ದಾಖಲೆಗಳೊಂದಿಗೆ ಕೆಂಪು ಮಣ್ಣು ಅಗೆಯುತ್ತಿರುವ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದರು. ಕಡು ಬಡವರ ಅಂದಕೇಶಿ ನಮಗ 2 ಎಕರ್ ಈ ಟೈಪ್ ಅಲರ್ಟ್ ಆಗಿದೆ ಸರ್. ಎಲ್ಲರ ಹತ್ರ ಪಾಣಿ ಆರ್ಡರ್ ಕಾಪುಗಳು ಎಲ್ಲ ಇದ್ದಾವೆ ಸರ್. ಮೊಟೇಷನ್ ಕಾಪಿನೂ ಐತೆ. ಎಲ್ಲ ಬ್ಯಾಂಕ್ಗಳದಾಗ ಅಷ್ಟು ಇಷ್ಟು ಗೌರ್ಮೆಂಟ್ಲಿಂದ ಸಾಲನೂ ತೊಗೊಂಡಿದ್ದಾರೆ ಸರ್. ಎಲ್ಲ ಇದ್ರೂ ಸಹಿತ ಈ ತೆಲಂಗಾಣ ಗೌರ್ಮೆಂಟ್ದವ್ರು ದಬ್ಬಾಳಿಕೆ ಮಾಡಿ ಎಲ್ಲ ಕೆಂಪು ಮಣ್ಣು ಮಾಫಿಯಾ ಮಾಡಿ 50ರಿಂದ 60 ಫೀಟ್ 100 ಫೀಟ್ ಡೀಪ್ ಹೊಡೆದು ಜಮೀನೆಲ್ಲ ಕಬ್ಜಾ ಮಾಡ್ಕೊಂಡು ಕುಂತಿದ್ದಾರೆ ಸರ್. ನಮಗೂ ಈ ಪೊಸಿಷನಲ್ಲಿ ಯಾವ ಪೊಸಿಷನಲ್ಲಿ ಅಂತ ಕುಂದಿರ್ಸಿಲ್ಲ. ಈ ಜಮೀನು ಎಲ್ಲಿದೆ ಅಂತಲೂ ನಮಗೂ ಗೊತ್ತಿಲ್ಲ. ಆದ್ರೂ ಸಹಿತ ಈ ಜಮೀನು ನಮಗೆ ತಹಸೀಲ್ದಾರ್ ಅವರು ಹೋದ ವರ್ಷ ನಮಗೆ ಈ ಸರ್ವೆ ನಂಬರಲ್ಲಿ ಬರ್ತದಂತ ನಮಗೆ ಸ್ವಲ್ಪ ಇದು ಮಾಡಿದ್ರು. ಆದ್ರೂ ಸಹಿತ ಇದೆಲ್ಲ ಮಾಫಿಯಾ ಮತ್ತು ಅವರಿಂದಾನೇ ಕೈವಾಡಲಿಂತು ಎಲ್ಲ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಅಕ್ರಮ, ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟು ತರಾತುರಿ ಚುನಾವಣೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದ ಶಿಕ್ಷಕ ಸಂತೋಷ್. ನರಹಂತಕ ಒಂಟಿಕೋರೆ ಆನೆ ಅಂತಿಮವಾಗಿ ಸೆರೆ, 3ನೇ ದಿನದ ಕಾರ್ಯಾಚರಣೆ ಯಶಸ್ವಿ, ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಸಂವಿಧಾನ ಶಿಲ್ಪಿಗೆ ಅವಮಾನ ಆರೋಪ, ಬೇಲೂರು ತಹಶೀಲ್ದಾರ್ ವಿರುದ್ಧ ತಿರುಗುಬಿದ್ದ ದಲಿತ ಮುಖಂಡರು, ಉಗ್ರ ಹೋರಾಟದ ಮುನ್ಸೂಚನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.